ಒಂದು ದೊಡ್ಡ ಉದ್ವೇಗದಿಂದ ಚಿಕ್ಕ ಚಿಕ್ಕದಾಗಿ ಕೆಲವು ಪ್ರಯತ್ನಗಳನ್ನು ದೇವರ ರಾಜ್ಯಕ್ಕೋಸ್ಕರ ನಾವು ಮಾಡುತ್ತಾ ಇದ್ದೇವೆ. ಅದರಲ್ಲಿ ಭಾಗಿಯಾಗಿರುವ ನಿಮ್ಮ ಎಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುವನಾಗಿದ್ದೇನೆ. ನಾನು ಅನೇಕ ವಿಷಯಗಳಿದೆ ಮಾತಾಡೋದಕ್ಕೆ, ನಾನು ಮಾತಾಡ್ತೀನಿ, ಅದು ನಿಮಗೆ ಪ್ರಯೋಜನಕರವಾಗಿ ಇರುತ್ತದೆ. ಇನ್ನೂ ನನ್ನನ್ನು ದೇವರಲ್ಲಿ ಬೆಳೆಸುತ್ತಾ ಇದೆ. ಇನ್ನು ನಾನು ನನ್ನ ಆತ್ಮೀಯ ಜೀವಿತದಲ್ಲಿ ತಿಳುವಳಿಕೆಯಲ್ಲಿ ಅನುಭವದಲ್ಲಿ ನಾನು ಮೇಲಕ್ಕೆ ಬರ್ತಾ ಇದ್ದೀನಿ. ಇವರು ಮಾತಾಡೋದು ರಾಜ್ಯಕ್ಕೆ ಪ್ರಯೋಜನಕರವಾದ ಮಾತುಗಳೆಂದು ನಮಗೆ ತಿಳಿದಿತ್ತೆಂದರೆ ಕಂಟಿನ್ಯೂ ಬರ್ತಾ ಇರ್ರಿ. ಓಕೆ, ಒಂದು ಒಳ್ಳೆಯ ಒಂದು ಹಾಡು ಇದೆ, ಹಾಡೋಣ ಸೇರಿ. ಒಂದು 2-3 ಲೈನ್ ಹಾಡಿ ಹಂಗೆ ದೇವರ ವಾಕ್ಯ ನಾನು ಹೇಳೋದಕ್ಕೆ ಆಸೆ ಪಡ್ತೀನಿ. ಆರಾಧನೆ 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 ಆರಾಧನೆ. ಹಲ್ಲೆಲೂಯಾ. ಸೊ ಈ ಹಾಡಿನ ಮುಖಾಂತರನೇ ನಾನು ಮಾತಾಡೋದಕ್ಕೆ ಆಸೆ ಪಡ್ತೀನಿ. ಅನೇಕ ವಿಷಯಗಳು ಬರೆಯಲ್ಪಟ್ಟಿದೆ. ಈ ಮೀಟಿಂಗ್ನ ಉದ್ದೇಶ, ನಾವು ಎಷ್ಟೋ ವಿಷಯ ಕಲಿತುಕೊಂಡಿವಿ, ಹೌದಲ್ವಾ? ನಾವು ಯೇಸು ಕ್ರಿಸ್ತನನ್ನು ನಂಬಿ ಸತ್ಯವನ್ನು ತಿಳ್ಕೊಂಡು ಎಷ್ಟೋ ವರ್ಷಗಳಾಯಿತು. ನಮಗೆ ಅನೇಕ ಸತ್ಯದ ಜ್ಞಾನವು ನಮಗೆ ಇದೆ, ತಿಳುವಳಿಕೆ ಇದೆ. ಇಲ್ಲಿ ಯಾರು ತಿಳುವಳಿಕೆ ಇಲ್ಲದವರು ಇಲ್ಲಿ ಬಂದಿಲ್ಲ. ನಿಮಗೆ ತಿಳುವಳಿಕೆ ಇದೆ. ಇನ್ನೂ ಹೆಚ್ಚಾದ ಶ್ರೇಷ್ಠವಾದ ವಿಷಯಗಳನ್ನು ತಿಳಿಸಿಕೊಡಬೇಕೆಂಬುದಾಗಿ ಈ ಒಂದು ಮೀಟಿಂಗನ್ನು ನಡೆಸುತ್ತಾ ಇದ್ದೀವಿ. ಪ್ರೈಸ್ ಗಾಡ್. ಸೊ ಯಾರು ತಪ್ಪು ತಿಳ್ಕೊಳ್ಳಬೇಡ. ನಮ್ಮ ಚರ್ಚಲ್ಲಿ ತಿಳಿಸಿಕೊಡದನ್ನು ಇವರು ಏನು ತಿಳಿಸಿಕೊಡ್ತಾರಾ ಎಂದು ನಾನು ಇಲ್ಲಿ ಇದ್ದದಕ್ಕೂ ಈಗ ನಾನು ತಮಿಳುನಾಡು ಹೋದ ಮೇಲೆ ಕಲಿತುಕೊಂಡದಕ್ಕೂ ಬಹಳ ವ್ಯತ್ಯಾಸ ಇದೆ. ದೇವರ ಆತ್ಮನು ಅನೇಕ ವಿಷಯಗಳು ಪ್ರೇರೇಪಿಸಿ ಪ್ರಕಟಣೆಯಾಗಿ ಅನೇಕ ವಿಷಯಗಳು ಕಲಿಸಿಕೊಡ್ತಾ ಇದ್ದಾರೆ. ಅವಾಗ ನನಗೆ ಒಂದು ಆಸೆ, ಇಲ್ಲಿ ಇರುವವರು ಈ ಸತ್ಯಗಳನ್ನು ಏನು ಮಾಡಬೇಕು, ತಿಳ್ಕೊಳ್ಳಬೇಕು, ಅವರು ಬೆಳೆಯಬೇಕು, ಅವರು ಚೆನ್ನಾಗಿರಬೇಕು ಎಂಬ ಉದ್ದೇಶದಿಂದ ಈ ಒಂದು ಮೀಟಿಂಗನ್ನು ನಾನು ನಡೆಸಬೇಕೆಂಬುದಾಗಿ ಒಂದು ದೊಡ್ಡ ಆಸಕ್ತಿಯಿಂದ ಇದನ್ನು ನಾನು ನಡೆಸುತ್ತಾ ಇದ್ದೀನಿ. ಒಂದೊಂದು ಮೀಟಿಂಗ್ ನಾವು ಅಟೆಂಡ್ ಮಾಡುವಾಗ ನಾವು ಇನ್ನೂ ಮೇಲಕ್ಕೆ ನಾವು ಬರ್ತಾ ಇದ್ದೀವಿ. ಹಲ್ಲೆಲೂಯಾ. ಸೊ ಫಸ್ಟ್ ನಾವು ಯೇಸು ಕ್ರಿಸ್ತನ ಆ ಪ್ರೀತಿ, ಆತನ ಪ್ರಸನ್ನತೆ, ಇದರಲ್ಲಿ ನಾವು ತುಂಬಿಸಲ್ಪಟ್ಟವರಾಗಿ ಇತ್ತುಕೊಂಡು, ಪ್ರಸನ್ನತೆಯಲ್ಲಿ ಇತ್ತುಕೊಂಡು ಯಾವುದು ಮಾಡಿದರೆ ಅದು ಸಕ್ಸಸ್ ಆಗುತ್ತದೆ. ಹಲ್ಲೆಲೂಯಾ. ಈಗ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಈ ಲೋಕದಲ್ಲಿ ನಾವು ಪ್ರಸನ್ನತೆ ನಾವು ಇಲ್ಲದೆ ಜೀವಿಸಬಹುದು, ಪ್ರಸನ್ನತೆ ಜೊತೆಯಲ್ಲಿ ನಾವು ಜೀವಿಸಬಹುದು. ಈಗ ನೋಡ್ರಿ, ಪ್ರಸನ್ನತೆ ಇಲ್ಲದೆ ನೀವು ಒಂದು 1 kg ವೆಯ್ಟನ್ನು ಮೇಲೆ ಇಟ್ಟುಕೊಂಡು ಹೋದರೆ ಅದು ನಿಮಗೆ 1000 kg ಹಾಗೆ ಅನಿಸ್ತದೆ. ಆದರೆ ಪ್ರಸನ್ನತೆಯಲ್ಲಿ ನೀವು ಇತ್ತುಕೊಂಡು 1000 kg ಚೀಲೆಯನ್ನು ನೀವು ಹೊತ್ತುಕೊಂಡು ಹೋದರೂ ಕೂಡ ಅದು 1 kg ಹಾಗೆ ಅನಿಸ್ತದೆ. ಎಷ್ಟು ಜನ ಇದನ್ನು ಅನುಭವಿಸುತ್ತಾ ಇದ್ದೀರಿ? ಪ್ರೈಸ್ ಗಾಡ್. ನಾನು ಈಗ 15 ವರ್ಷ ದೇವರ ಜೊತೆ ನಾನು ನಡೆಯುತ್ತಾ ಇದ್ದೇನೆ, ವಾಕ್ಯಗಳನ್ನು ತಿಳ್ಕೊಳ್ತೇನೆ, ಸೇವೆ ಮಾಡುತ್ತಾ ಇದ್ದೇನೆ. ನನಗೆ ಗೊತ್ತು, ಪ್ರಸನ್ನತೆ ಇಲ್ಲವೆಂದರೆ ಏನಾದರೂ ಒಂದು ಸಮಸ್ಯೆ ಇದ್ದರೆ ಅದು ನಮಗೆ 1000 ಸಮಸ್ಯೆ ಹಾಗೆ ಅನಿಸ್ತದೆ. ಆದರೆ ದೇವರ ಪ್ರಸನ್ನತೆಯಲ್ಲಿ ಇದ್ದರೆ ಸಾವಿರಾರು ಸಮಸ್ಯೆಗಳಿದ್ದರೂ ಕೂಡ ಅದು ಒಂದೇ ಸಮಸ್ಯೆ ಹಾಗೆ ಅನಿಸ್ತದೆ. ಹಲ್ಲೆಲೂಯಾ. ಸೊ ಈಗ ನೀವು ದೇವರ ಪ್ರಸನ್ನತೆಯನ್ನು ಸಂಪೂರ್ಣವಾಗಿ ಅನುಭವಿಸುವರಾಗಿ ಇರಬೇಕು. ಹಾಡಿಕೊಳ್ಳೋಣ. ಹೃದಯ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂದ ತಂದೆ. ಸೂಪರ್. ಅದನ್ನು ಬಿಟ್ಟರೆ ಲೋಕವೆಲ್ಲ ಎಲ್ಲೂ ಸಿಗಲಿಲ್ಲ ನಿನ್ನಂದ ತಂದೆ. ಕೃಪಪೂರ್ಣನೇ, ಓ ಕೃಪಪೂರ್ಣನೇ, ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ.
ನನ್ನ ಉಸಿರ್ ದಿನವೆಲ್ಲ ನಾ ಮಾಡುವೆ ಆರಾಧನೆ 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 ಆರಾಧನೆ. ಹಲ್ಲೆಲೂಯ. ಈಗ ನಿಮ್ಮ ಹೃದಯ ತುಂಬ ಯಾರ ಜ್ಞಾಪಕ ಇದೆ? ಏಸಪ್ಪ ಜ್ಞಾಪಕ ಇದೆನಾ ಇಲ್ಲ ಹಣ ಜ್ಞಾಪಕ ಇದೆನಾ? ನಿಜ, ಏಸು ಕ್ರಿಸ್ತನೇ ಜ್ಞಾಪಕದಲ್ಲಿ ಇದ್ದಾರಾ? ಹಲ್ಲೆಲೂಯ. ಓಕೆ. ನಾನು ಈಗ ಅನುಭವಿಸೋದ್ರಲ್ಲಿ ಈಗ ಓಕೆ, ಈಗ ನಾವು ಮೀಟಿಂಗ್ ಎಂದು ಬಂದಿದ್ದೇವೆ, ಈಗ ಒಂದು ಉದ್ವೇಗದಿಂದ ಬಂದು ಒಮ್ಮನಸ್ಸಿನಲ್ಲಿ ಕುತ್ಕೊಂಡಿದ್ದೇವೆ. ಓಕೆ, ಈಗ ಮೀಟಿಂಗ್ ಮುಗಿದು ಒಂದು 5 ಗಂಟೆ ಇಲ್ಲ ಒಂದು 3 ಗಂಟೆ ಆದ ಮೇಲೆ ನೀವು ಹೊರಗಡೆ ಹೋಗ್ತೀರೆಂದರೆ, ಈಗ ಈ ಗೇಟ್ ದಾಟಿದ ಮೇಲೆ ನಿಮಗೆ ಯಾರ ಜ್ಞಾಪಕ ಬರ್ತದೆ? ಇಲ್ಲಿ ಸೂಪರ್ ಸಿಸ್ಟರ್. ಈಗ ಇಲ್ಲಿ ಕುತ್ಕೊಂಡಿರುವಾಗ ಹೃದಯ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಹೆಂಗೆ ಕರೆಕ್ಟ್ ಅಲ್ವಾ? ಆದರೆ ಈ ಬಾಗಿಲು ದಾಟಿದ ಮೇಲೆ ಹೃದಯ ತುಂಬ ಏನೇನೋ ಜ್ಞಾಪಕ, ಏಸು ಜ್ಞಾಪಕ ಬರಲೇ ಇಲ್ಲಪ್ಪ. ಅದು ನಿಜನಾ ಇಲ್ಲ? ಈಗ ನಾವು ಪ್ರೇಯರ್ ಮಾಡಬೇಕು, ಒಂದು ಮೀಟಿಂಗ್ ಅಟೆಂಡ್ ಮಾಡಬೇಕು, ನಾನು ಈಗ ನೋಡ್ರಿ ಪ್ರೇಯರ್ ನಡೆಸಬೇಕು ಎಂದು ಆ ಮನಸ್ಸಿನಲ್ಲಿ ಬಂದಿದ್ದೇನೆ. ಈಗ ನಾನು ದೇವರ ಆರಾಧಿಸಬೇಕೆಂದು ಬಂದು ಆರಾಧಿಸ್ತಾ ಇದ್ದೇನೆ. ಈಗ ನೋಡ್ರಿ, ನನ್ನ ಪರ್ಸ್ನಲ್ಲಿ ಒಂದು 10,000 ಇದ್ದರೆ ಹೃದಯ ತುಂಬ ನಿನ್ನ ಜ್ಞಾಪಕ. ಯಾಕೆ? ಪರ್ಸ್ನಲ್ಲಿ ಎಷ್ಟಿದೆ ಹೇಳ್ರಿ, ಮಾತಾಡ್ರಿ, ಎಷ್ಟಿದೆ? 10,000 ಇದೆ ಎಂದರೆ ಈಗ ಹೃದಯ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಆದರೆ ಇದರಲ್ಲಿ 1 ರೂಪಾಯಿ ಕೂಡ ಇಲ್ಲ. ಅಂದರೆ ಹೃದಯ ತುಂಬ ಏನೇನೋ ಜ್ಞಾಪಕ. ಏನು ಜ್ಞಾಪಕ? ಮಗನಿಗೆ ವ್ಯಾನ್ ಫೀಸ್ ಹೇಗೆ ಕೊಡಬೇಕು, ಮನೆ ಬಾಡಿಗೆ ಹೆಂಗೆ ಕಟ್ಟಬೇಕು, ಈ ಒಂದು ಮೀಟಿಂಗ್ ನಡೆಸಬೇಕು, ಏನು ಮಾಡಬೇಕು, ಏನು ಬರ್ತದೆ? ಹಣದ ಚಿಂತೆ ಬರ್ತದ ಬರೋಲ್ಲ? ಪ್ರೈಸ್ ಗಾಡ್. ಓಕೆ, ಇರಲಿ, ನನಗೆ 1 ಕೋಟಿ ರೂಪಾಯಿ ಬೇಕೆಂದೇ ಇರಲಿ, ಅದೆಲ್ಲ ಮರೆತು ಬಿಡ್ರಿ. ಈಗ ಹಾಡ್ರಿ, ಇದ್ದರೂ ಪರವಾಗಿಲ್ಲ, ಇಲ್ಲದೆ ಇದ್ದರೂ ಪರವಾಗಿಲ್ಲ, ಹೃದಯ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ಲೋಕವೆಲ್ಲ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂದ ತಂದೆ, ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ, ಲೋಕವೆಲ್ಲ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂದ ತಂದೆ, ಕೃಪಾ ಪೂರ್ಣನೇ, ಓ ಕೃಪಾ ಪೂರ್ಣನೇ, ಕೃಪಾ ಪೂರ್ಣನೇ, ಓ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ, ನನ್ನ ಉಸಿರಿರುವ ನಾ ಮಾಡುವೆ ಆರಾಧನೆ, 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 ಓ ಆರಾಧನೆ. ಓಕೆ, ಈಗ ನಾನು ಹೇಳ್ತೀನಿ ರೀ, ನಮ್ಮ ಮನಿ ಪರ್ಸ್ ಅನೇಕ ಸಮಯಗಳಲ್ಲಿ ಮನಿ ಪರ್ಸ್ ಆಗಿ ಇರೋದಿಲ್ಲ, ಪರ್ಸ್ ಆಗಿ ಇರುತ್ತದೆ. ಅಂದರೆ ಮನಿ ಇದ್ದರೆ ಇದು ಮನಿ ಪರ್ಸ್, ಇಲ್ಲಾಂದರೆ ಇದು ಪರ್ಸ್. ಕೆಲಸ ನಮ್ಮಲ್ಲಿ ಅಕೌಂಟ್ ಇರುತ್ತದೆ, 2-3 ಬ್ಯಾಂಕಲ್ಲಿ ಏನಿರ್ತದೆ? ಅಕೌಂಟ್ ಇರ್ತದೆ. ಆದರೆ ಅಕೌಂಟಲ್ಲಿ ಏನಿರೋದಿಲ್ಲ? ದುಡ್ಡು. ಪ್ರೈಸ್ ಗಾಡ್. ಈಗ ಎಲ್ಲರ ಪರಿಸ್ಥಿತಿ ಒಂದೇ ರೀತಿ ಇರೋದಿಲ್ಲ. ಅದೇ ರೀತಿ ಒಬ್ಬರ ಪರಿಸ್ಥಿತಿ ಎಲ್ಲ ಸಮಯದಲ್ಲಿ ಒಂದೇ ರೀತಿ ಇರೋದಿಲ್ಲ. ಪಕ್ಕದಲ್ಲಿರೋ ಕೈ ಹಿಡಿದು ಹೇಳ್ರಿ, ಎಲ್ಲರ ಪರಿಸ್ಥಿತಿ ಒಂದೇ ರೀತಿ ಇರುವುದಿಲ್ಲ.
ನಿಮ್ಮ ಪರಿಸ್ಥಿತಿ ಎಲ್ಲ ಸಮಯದಲ್ಲಿಯೂ ಒಂದೇ ರೀತಿ ಇರುವುದಿಲ್ಲ. ಇದು ನಿಜನ ಅಲ್ಲ. ಆದರೆ ದೇವರ ಆರಾಧಿಸಬೇಕು, ಪ್ರೀತಿಸಬೇಕಂದರೆ ಹಣ ಬೇಕಲ್ಲ. ಈಗ ಕೀಬೋರ್ಡ್ ಇದ್ದರೆ ಇನ್ನೂ ಚೆನ್ನಾಗಿರ್ತದೆ, ಆದರೆ ಅದು ಇಲ್ಲವಾದರೂ ಪರವಾಗಿಲ್ಲ. ಅದು ಇದ್ದರೆ ಈಗ ಹಾಲ್ ಚೆನ್ನಾಗಿದೆ, ಮೈಕ್ ಇಲ್ಲದೆ ನಡೆಸಬಹುದು, ಹೌದಾ ಅಲ್ವಾ? ಎಲ್ಲ ಕೈಗೆ ತಟ್ಟುವುದು ಹೃದಯ ತುಂಬ ಕಾದನು ಬಿಟ್ಟರೆ ಲಪ್ಪ ಲೋಕವೆಲ್ಲ ಬಂದೇ ಎಲ್ಲೂ ಸಿಗಲಿಲ್ಲ ತಂದೆ ಕೃಪಾ ಪೂರ್ಣನೇ, ಓ ಕೃಪಾ ಪೂರ್ಣನೇ, ಕೃಪಾ ಪೂರ್ಣನೇ, ಉಸಿರಿರುವ ನಾ ಮಾಡುವೆ ಆರಾಧನೆ, ನನ್ನ ದಿನವೆಲ್ಲ ನಾ ಮಾಡುವೆ ಆರಾಧನೆ, 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 ಆರಾಧನೆ. ಹಲ್ಲೆಲೂಯಾ. ಈಗ ಇದರಲ್ಲಿ ಎಲ್ಲರೂ ಸ್ಥಿರಚಿತ್ತರಾಗಿದ್ದೀರಾ? ಮನೆ ಇಲ್ಲದೆ ಹೋದರೂ, ಮನೆಯಲ್ಲಿ ಊಟ ಇಲ್ಲದೆ ಹೋದರೂ, ಮನಿ ಪರ್ಸ್ನಲ್ಲಿ ಹಣ ಇಲ್ಲದೆ ಹೋದರೂ ನಾನು ಆರಾಧನೆ ಮಾಡುವೇನು. ಪ್ರೈಸ್ ಗಾಡ್. ಇದರಲ್ಲಿ ಎಲ್ಲರೂ ಸ್ಟ್ರಾಂಗ್ ಆಗಿದ್ದೀರಾ? ಏನಾದರೂ ಪರವಾಗಿಲ್ರಿ, ನಾನು ಆರಾಧನೆ ಮಾಡ್ತೀನಿ. ಪೌಲನು ಸೀಲನು ಹಂಗೆ ಮಾಡಿದರು, ಹೌದಲ್ಲವಾ? ಅವರನ್ನು ಸ್ವಾರ್ಥ ಸಾರಿದರೆಂಬುದಾಗಿ ಅವರನ್ನು ಒಡೆದು ಬಟ್ಟೆಗಳನ್ನು ಹರಿದು ಅಪಮಾನ ಪಡಿಸಿ ಸೆರೆಮನೆ ಒಳಗಡೆ ಹಾಕಿ ಕಾಲು ಕೈ ಎಲ್ಲ ಏನು ಮಾಡಿದರು, ಕಟ್ಟಿಬಿಟ್ಟಿದ್ದರು. ಈಗ ನಾವಾಗಿದ್ದರೆ ಏನು ಮಾಡ್ತೀವಪ್ಪ, ಒಳ್ಳೇದಾಯ್ತು ನಿದ್ದೆ ಮಾಡೋಣ. ನಾವು ನಿದ್ದೆ ಮಾಡೋರಲ್ರಿ, ಯುದ್ಧ ಮಾಡುವವರು. ಪ್ರೈಸ್ ಗಾಡ್. ಅವರಲ್ಲಿ ಒಂದು ಆತ್ಮೀಯ ಯುದ್ಧ ಏನು ಮಾಡ್ತಾರೆ. ಪ್ರೈಸ್ ಗಾಡ್. ನೋಡ್ರಿ, ನನಗೆ ಈಗ ಒಂದು ಮೀಟಿಂಗ್ ನಾವು ನಡೆಸ್ತಾ ಇದ್ವಿ. ಕೆಲವರು ನೀವು ಬಂದಿದ್ದೀರಿ, ಇನ್ನು ಅನೇಕ ಜನ ಬರಬೇಕಾಗ್ತದೆ. ಈಗ ನಾವು ಅಸ್ಕಿಯಲ್ಲಿ ಒಂದು ಮೀಟಿಂಗ್ ನಡೆಸ್ತೀವಲ್ಲವಾ, ಅಸ್ಕಿಯಾಲಲ್ಲಿ ಒಂದು ಸ್ವಾರ್ಥ ಕೂಟ ನಡೆಸ್ತೀವಿ. ಯಾರ್ಯಾರು ಏನು ಮಾಡಿದಿರಿ ಎಲ್ಲ ನನಗೆ ಗೊತ್ತು. ಎಲ್ಲರೂ ಹೆಂಗೆ ಸಪೋರ್ಟ್ ಮಾಡಿದಿರಿ, ಉತ್ಸಾಹಪಡಿಸಿದಿರಿ. ಆದರೆ ನಡೆಸ್ತೀವಿ. ಏನಾಯ್ತು ಮೀಟಿಂಗ್ನಲ್ಲಿ? ಹೊರಗಡೆ ಎಷ್ಟು ದೊಡ್ಡ ಎಷ್ಟು ಕ್ಲೀನ್ ಮಾಡಿವಿ, ಹೌದಲ್ವಾ? 1,25,000 ಖರ್ಚು ಮಾಡಿವಿ ಆ ಮೀಟಿಂಗ್. ಆದರೆ ಹೊರಗಡೆ ಏನಾಯ್ತು? ಏನು? ಆದರೆ ಅದಕ್ಕೋಸ್ಕರ ಏನು ಆಗಿಲ್ಲ ಅಂದಿಲ್ಲ. ನಾವು ಒಂದು ಉದ್ದೇಶ ಏನಂದರೆ, ಅಸ್ಕಿಯಾಲ್ ಜನರೆಲ್ಲರೂ ಏನು ಮಾಡಲಿ, ರಕ್ಷಣೆ ಹೊಂದಲಿ, ವಾಕ್ಯದ ಬೆಳಕಿನಲ್ಲಿ ಬರಲಿ ಎಂದು ನಡೆಸೀವಿ. ಆದರೆ ಅವ್ರು ಯಾರು ಮೀಟಿಂಗ್ಗೆ ಬಂದಿಲ್ಲ. ನಾವು ಸತ್ಯದ ಬೆಳಕಿಗೆ ಬರಲಿ ಅಂದರೆ ಅವ್ರ ಮೀಟಿಂಗ್ಗೆ ಬಂದಿಲ್ಲ. ನಿಜ ಹೇಳ್ತೀನಿ ರೀ, ನಾವು ಹೊರಗಡೆ 3 ದಿನ ನಡೆಸಿಲ್ಲ. ಆ ಮೀಟಿಂಗ್ ಫೇಲಿಯರ್. ಮೀಟಿಂಗ್ ಫೇಲಿಯರ್ ಅಲ್ಲ, ಹೊರಗಡೆ ನಡೆಸಿದ ಮೀಟಿಂಗ್ ಫೇಲಿಯರ್. ನಾವು ಎದುರು ನೋಡಿದ ರಿಸಲ್ಟ್ ಸಿಕ್ಕಿಲ್ಲ. ಆದರೆ ನಾವು ಎದುರು ನೋಡದೆ ಇದ್ದ ಬೇಕಾದ ಒಂದು ರಿಸಲ್ಟ್ ಸಿಕ್ಕಿತ್ತು. ಅಭಿಷೇಕ್ ದೇವ ಪಾಸ್ಟರ್ ಬ್ಯಾಂಗ್ಳೂರಿಂದ 10 ಮಂದಿ ಜೊತೆ ಬಂದರು. ನೀವು 3 ದಿನ ಊಟ ಅಡಿಗೆ ಮಾಡಿ ಕೊಟ್ಟಿದ್ದೀರಿ. ಅವರಲ್ಲಿ ಮಾತಾಡಿದರು, ನಾವು ಎಷ್ಟು ಖರ್ಚು ಮಾಡಿವಿ, ಹೊರಗಡೆ ಏನೂ ಆಗಿಲ್ಲ. ಆದರೆ ರವಿವಾರ ದಿನದಲ್ಲಿ 1 ತಾಸು ಪ್ರಸಂಗ ಮಾಡಿದರು. ನಮ್ಮ ಚರ್ಚಿನಲ್ಲಿ 3 ಗುಂಪಾಗಿ ಎದ್ದಿದ್ದು. ಆ ಪ್ರಸಂಗದಲ್ಲಿ ಒಂದೇ ಗುಂಪಾಗಿ ಬದಲಾವಣೆ ಆಯಿತು. ಕೈಗಳನ್ನು ತಟ್ಟಿ. ಈ ಐಕ್ಯವನ್ನು ಬೇರೆ ಯಾರಿಂದಲೂ ಕೊಡಕ್ಕೆ ಆಗೋದಿಲ್ಲ. ಹೊರಗಡೆ ಒಂದು ಉದ್ದೇಶದಿಂದ ಮೀಟಿಂಗ್ ನಡೆಸ್ತೀವಿ, ಆದರೆ ಹೊರಗಡೆ ಏನೂ ಆಗಿಲ್ಲ. ಒಳಗಡೆ 3 ಗುಂಪಾಗಿದ್ದ ಚರ್ಚ್ ಒಂದೇ ಗುಂಪಾಗಿ ಬದಲಾವಣೆ. ಎಂದರೆ ನಾವು ಒಂದು ಉದ್ದೇಶದಿಂದ ನಾವು ಮಾಡುವ ಕೆಲವು ಸಮಯ ಆ ಉದ್ದೇಶ ನೆರವೇರದೆ ಹೋದ ರೀತಿ ಇರ್ತದೆ. ಆದರೆ ಏನೋ ಬೇಕಾದ ವಿಷಯಗಳು ನೆರವೇರಿ ಇರುತ್ತದೆ. ಖಂಡಿತ ಈ ಮೀಟಿಂಗ್ ಮುಖಾಂತರ ನಿಮಗೆ ಬೇಕಾದ ಕೆಲವು ವಿಷಯಗಳು ನಿಮ್ಮ ಜೀವಿತದಲ್ಲಿ ಖಂಡಿತ ನಡೆಯುತ್ತದೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಓಕೆ, ಸೊ ಈಗ ಒಂದು ಹಾಡು ನಾವು ಹಾಡಿವಿ. ಈಗ ಎಲ್ಲರೂ ಅರ್ಥ ಮಾಡಿಕೊಂಡಿದ್ದೀರಾ?
ಏನು ಇಲ್ಲದೆ ಹೋದರೂ ದೇವರ ಆರಾಧನೆ ಮಾಡ್ತೀರಾ? ಹಲ್ಲೆಲೂಯ. ಎಷ್ಟು ಕಷ್ಟ ಇದ್ದರೂ ದೇವರ ಆರಾಧನೆ ಮಾಡುವಿರಾ? ಹಲ್ಲೆಲೂಯ. ಜ್ವರ ಬಂದರು ಬರಬಾರದು, ನಮ್ಮ ಉದ್ದೇಶನೇ ಬೇರೆ. ಹಲ್ಲೆಲೂಯ. ಏನಾಗಿದ್ದರೂ ನೀವು ದೇವರ ಏನ್ ಮಾಡಬೇಕು? ಆರಾಧನೆ ಮಾಡ್ತೀರಾ? ಹಲ್ಲೆಲೂಯ. ಈಗ ನೋಡ್ರಿ, ಮಧ್ಯದಲ್ಲಿ ಒಂದು ದಿನ ಒಂದು 30,000 ನಮಗೆ ಬೇಕಾಯ್ತು. ಕೈಯಲ್ಲಿ ಬರೇ 3,000 ರೂಪಾಯಿ ಇದೆ. ಈಗ ಹಣ ಬೇಕಾಯ್ತು. ಆದರೆ ನನ್ನ ಅಭ್ಯಾಸ ಏನಂದ್ರೆ, ಯಾರಲ್ಲಿ 1 ರೂಪಾಯಿ ಕೇಳೋದಿಲ್ಲ. ಕೇಳ್ತೀನಿ, ಅವರಲ್ಲಿ ಕೇಳ್ತೀನಿ. ಒಬ್ಬರು ಹೇಳಿದರು, ನಾವು ಒಬ್ಬರ ಕಡೆ ಸಾಲ ತಗೊಳ್ಳೋಣ, ಅವರು ಬಡ್ಡಿ ಇಲ್ಲದೆ ಏನ್ ಮಾಡ್ತಾರೆ, ಸಾಲ ತಗೋಬೇಕಂದ್ರೆ ನಿಮಗೆ ಮಾರ್ಗಗಳು 7 ಮಾರ್ಗ ತೆರೆಯುತ್ತದ್ರಿ. ಆದರೆ ನಾನು ಸಾಲ ತಗೊಳ್ಳೋದಿಲ್ಲ, ನೋಡೋಣ ದೇವರು ಏನು ಮಾಡ್ತಾರೆ ಎಂದು ದೇವರ ಆರಾಧನೆ ಮಾಡ್ತಾ ಇದ್ದಿದ್ದೆವು. ನಾನು ಮೇಡಮ್ ಒಂದು 40 ದಿವಸ ಒಂದು ಮೀಟಿಂಗ್ ಪ್ರೇಯರ್ ಇಟ್ಟಿವಿ, ನಾನು ಇಬ್ಬರು ಮಾಡ್ತಾ ಇದ್ದೀವಿ. ಒಂದು 3 ದಿನದಲ್ಲಿ ನಮ್ಮ ಕೈಗೆ 3-4 ದಿನದಲ್ಲಿ 30,000 ಕೈಗೆ ಬಂತು. ಪ್ರೈಸ್ ಗಾಡ್. ಸೊ ಈಗ ಹಣ 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 ಎಂದು ಹಣದಲ್ಲಿಯೇ ಇದ್ದರೆ ಹಣನೂ ಬರುವುದಿಲ್ಲ, ದೇವರನ್ನು ನಾವು ಹುಡುಕುವುದಿಲ್ಲ, ಎರಡೂ ಹೋಗಿಬಿಡುತ್ತದೆ. ಆದರೆ ನೀವು ಹುಡುಕಬೇಕಾದದನ್ನು ಹುಡುಕಿ ಬಿಟ್ಟಿದ್ದೀರೆಂದರೆ ನಿಮ್ಮನ್ನು ಹುಡುಕಿ ಬರಬೇಕಾದದು ಖಂಡಿತ ಬರುತ್ತದೆ. ಹಲ್ಲೆಲೂಯ. ಸೊ ಹೃದಯದ ಪೂರ್ವಕವಾಗಿ ದೇವರ ಮೇಲೆ ನಂಬಿಕೆ ಇಟ್ಟು ದೇವರನ್ನೇ ತುಷ್ಟಿಸುತ್ತಾ ದೇವರಲ್ಲಿ ನೀವು ಜೀವಿಸುತ್ತಾ ಇರ್ರಿ. ಯಾವ ಪರಿಸ್ಥಿತಿಯಲ್ಲಿ ಕೂಡ ಆರಾಧಿಸಿರಿ, ಪ್ರಾರ್ಥನೆ ಮಾಡ್ರಿ, ನಂಬ್ರಿ. ನೀವು ಎದುರು ನೋಡುವ ರಿಸಲ್ಟ್ ಅನ್ನು ದೇವರು ಖಂಡಿತ ಕೊಡ್ತಾರೆ. ಹಲ್ಲೆಲೂಯ. ಈಗ ಈ ಮೀಟಿಂಗ್ ನಡೆಸಬೇಕೆಂದರೂ ಕೂಡ ನಮಗೆ ಒಂದು 15,000ರಿಂದ 20,000 ಬೇಕು. ಅವಾಗ ನಾವು ಟಿಕೆಟ್ ಬುಕ್ ಮಾಡಿಬಿಟ್ಟಿವಿ. 3,000 ಇತ್ತು, 3,000 ಇಟ್ಟು ಟಿಕೆಟ್ ಬುಕ್ ಮಾಡಿಬಿಟ್ಟಿವಿ. ಆಮೇಲೆ ಖರ್ಚಿಗೆ ಏನು ಮಾಡೋಣ ಎಂದು ಯೋಚಿಸಿದಾಗ ಕೈಯಲ್ಲಿ ಹಣ ಇಲ್ಲ. ಮೀಟಿಂಗ್ ಬೇಡ, ಕ್ಯಾನ್ಸಲ್ ಮಾಡಿಬಿಡೋಣ ಅಂದ್ರೆ ಇರಲಿಲ್ಲ, ಮೀಟಿಂಗ್ ಖಂಡಿತ ನಡೆಸಬೇಕು. ನೋಡ್ರಿ, ಈಗ ನಾನು ನನ್ನ ಕೈಯಲ್ಲಿ 20,000 ಇದೆ. ಕೈಗಳನ್ನ ತಟ್ರಿ. ಕಾರಣ ಏನು ಗೊತ್ತಾ? ದೇವರಲ್ಲಿ ಇರುವ ಸ್ಥಿರಚಿತ್ತವಾದ ನಂಬಿಕೆ, ಅವರನ್ನೇ ಹುಡುಕುವುದು ನಮಗೆ ಬೇಕಾದ ಎಲ್ಲವನ್ನು ಆ ಸಮಯದಲ್ಲಿ ಕೊಡುತ್ತದೆ. ಪ್ರೈಸ್ ಗಾಡ್. ಹಲ್ಲೆಲೂಯ. ವಾಕ್ಯಕ್ಕೆ ನಾವು ಬರೋಣ. ಈಗ ಈ ಹಾಡಿನಲ್ಲಿ 2 ಚರಣ ಇದೆ. ಈಗ ನಾವು ಒಂದು ಚರಣ ಹಾಡಿವಿ. ಯಾವ ಹಾಡು? ಹೃದಯ ತುಂಬ ನಿನ್ನ ಜ್ಞಾಪಕ. ಓಕೆ. ಇಲ್ಲಿ ಇರುವಾಗಲೂ ಅವರ ಜ್ಞಾಪಕ ಇರಬೇಕು, ಹೊಲದಲ್ಲಿ ಇರುವಾಗಲೂ ಅವರ ಜ್ಞಾಪಕ ಇರಬೇಕು, ಮನೆಯಲ್ಲಿ ಇರುವಾಗಲೂ ಅವರ ಜ್ಞಾಪಕ ಇರಬೇಕು, ಸ್ಕೂಲಲ್ಲಿ ಇರುವಾಗಲೂ ಅವರ ಜ್ಞಾಪಕ ಇರಬೇಕು, ಎಲ್ಲಿನೂ ಅವರ ಜ್ಞಾಪಕ ಇರಬೇಕು. ಎಂದರೆ ಇನ್ನು ಅನೇಕ ವಿಷಯ ನಮ್ಮಲ್ಲಿ ಇರಬೇಕು, ಇದ್ದರೆ ಅವರ ಜ್ಞಾಪಕ ಇರುತ್ತದೆ. ಹಲ್ಲೆಲೂಯ. ಓಕೆ, ಒಂದು ವಾಕ್ಯ ಓದಿಕೊಳ್ಳೋಣ. ಯೋಹನ ಬರೆದ ಸ್ವಾರ್ತೆ 3:16. ಯೋಹನ ಬರೆದ ಸ್ವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ. ನಮ್ಮೆಲ್ಲರಿಗೆ ಪರಿಚಯ ಆದ ಒಂದು ವಾಕ್ಯ, ಆದರೂ ಓದಿಕೊಳ್ಳೋಣ. ಕನ್ನಡದಲ್ಲಿ ಓದ್ರಿ, ಬೇಕಾದರೆ ತೆಲುಗಿನಲ್ಲಿ ಓದಿಕೊಳ್ಳೋಣ. ಮೈಕ್ನಲ್ಲಿ ಬೇಗನೆ ಸ್ವಲ್ಪ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು, ಚೆನ್ನಾಗಿ ಗಮನಿಸಿರಿ, ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಓಕೆ, ಈ ವಾಕ್ಯದಲ್ಲಿ ಅನೇಕ ವಿಷಯಗಳು ಬರೆಯಲ್ಪಟ್ಟಿದೆ. ಓಕೆ, ಆದರೆ ಇದರಲ್ಲಿ ನೀವು ಚೆನ್ನಾಗಿ ನೋಡಿದರೆ ಒಂದು ಕೀವ್ಯಾರ್ಡ್ ಇದೆ. ಆ ಕೀವ್ಯಾರ್ಡ್ ಏನಂದ್ರೆ ತನ್ನ ಒಬ್ಬನೇ ಮಗನನ್ನು. ಹೇಳ್ರಿ, ಕೀವ್ಯಾರ್ಡ್ ಏನು? ಕೆಲವರು ನಿದ್ದೆ ಬಂತು, ಸ್ವಲ್ಪ ಬಾಯಿಗಳು ತೆರೆದು ಕಣ್ಣುಗಳು ತೆರೆದು ನಾನು ಬಿಡ್ತೀನಿ ಒಂದು ಅರ್ಧ ತಾಸಿನಲ್ಲಿ. ಹಲ್ಲೆಲೂಯ. ಬಿಸಿಯಾಗಿದ್ದರೂ ಕೂಡ ಅಡ್ಜಸ್ಟ್ ಮಾಡಿಕೊಳ್ಳ್ರಿ. ಆಮೇಲೆ AC ಹಾಲಲ್ಲಿ ನಡೆಸೋಣ, ಇಲ್ಲಾಂದ್ರೆ ಈ ಹಾಲೇ AC ಹಾಲ್ ಆಗಲಿ. ಪ್ರೈಸ್ ಗಾಡ್. ಓಕೆ, ಹೇಳ್ರಿ, ಈ ವಾಕ್ಯದಲ್ಲಿ ಅನೇಕ ವಿಷಯಗಳು ಬರೆಯಲ್ಪಟ್ಟಿದೆ. ಅದರಲ್ಲಿ ಒಂದು ಕೀವ್ಯಾರ್ಡ್ ಏನಂದ್ರೆ ಒಬ್ಬನೇ ಮಗನನ್ನು ಕೊಟ್ಟನು. ಎಲ್ಲರೂ ಹೇಳಿಕೊಳ್ಳ್ರಿ, ಕೀವ್ಯಾರ್ಡ್ ಏನು? ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಇಲ್ಲಿ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕಾಗಿ ಏನ್ ಮಾಡಿದಾರ? ಕೊಟ್ಟರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಪ್ರೈಸ್ ಗಾಡ್. ಒಬ್ಬನೇ ಮಗನನ್ನು ಕೊಟ್ಟರು. ಓಕೆ, ಈಗ
ಇನ್ನೊಂದು ವಾಕ್ಯ ನಿಮಗೆ ನಾನು ತೋರಿಸಿಕೊಡೋಕಿದ್ದೀನಿ. ಇದು ನಮ್ಮ ಎಲ್ಲರಿಗೆ ಗೊತ್ತು. ದೇವರು ಈ ಲೋಕಕ್ಕೋಸ್ಕರ ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ಇದು ಎಲ್ಲರಿಗೆ ಗೊತ್ತಲ್ಲವಾ? ಎಲ್ಲರಿಗೆ ಗೊತ್ತು. ಈಗ ನಾವು ಹಾಡಿಯಲ್ವ, ಹೃದಯ ತುಂಬ ನಿನ್ನ ಜ್ಞಾಪಕ, ಅಂದರೆ ಯೇಸು ಕ್ರಿಸ್ತನ ವಿಷಯದಲ್ಲಿ ನಮಗೆ ಜ್ಞಾಪಕ ಇದೆ ಎಂದು. ಈಗ ನೋಡ್ರಿ, ಇನ್ನೊಂದು ವಾಕ್ಯ ಓದ್ರಿ. ನಾನು ಅದೇ ಸ್ವಲ್ಪ ಇನ್ನು ಮೇಲಕ್ಕೆ ನಿಮ್ಮನ್ನು ತರಕ್ಕೆ ಆಸೆ ಪಡ್ತೀನಿ. ಇನ್ನು ಆಳಕ್ಕೆ ನಾವು ಹೋಗೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 8:32. 8:32 ಬೇಗನೆ ಚೆನ್ನಾಗಿ ಗಮನಿಸಿರಿ. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟಿದ್ದಾನಲ್ವಾ? ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಚೆನ್ನಾಗಿ ಗಮನಿಸ್ರಿ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ? ಅವನು ದಯಪಾಲಿಸದೆ ಇರುವನೇ? ಒಂದು ಪ್ರಶ್ನೆ ಕೇಳಿದ್ದಾರೆ. ಪ್ರೈಸ್ ಗಾಡ್. ಎಷ್ಟು ಜನ ವಾಕ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಿ? ಈಗ ಯೋಹನ ಬರೆದ ಸುವಾರ್ತೆ 3:16 ಯಾರ ವಿಷಯದಲ್ಲಿ ಹೇಳಲ್ಪಟ್ಟಿದೆ? ಒಬ್ಬನೇ ಮಗನನ್ನು ಕೊಟ್ಟನು. ಯೇಸು ಕ್ರಿಸ್ತನ ವಿಷಯದಲ್ಲಿ ಹೇಳಲ್ಪಟ್ಟಿದೆ ಅಲ್ವಾ? ಒಬ್ಬನೇ ಮಗನನ್ನು ಕೊಟ್ಟನು, ಅಷ್ಟೇ, ಮುಗಿತು. ಇದು ಆತ್ಮೀಯ ರೀತಿಯಾಗಿ ಮಾತ್ರ ಬರೆಯಲ್ಪಟ್ಟಿದೆ. ಅದೇ ಈಗ ಹಾಡಿಯಲ್ಲವಾ? ಒಂದು ಸತ್ಯ ಹೇಳೋಣ. ಹೃದಯ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ನಿಲ್ಲಪ್ಪ, ಲೋಕವೆಲ್ಲ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂದ ತಂದೆ. ಹೃದಯ ತುಂಬ, ಎಲ್ಲರೂ ಸೇರಿ ಚಿಕ್ಕ ಮಕ್ಕಳು, ಅದನ್ನು ಬಿಟ್ಟರೆ ನಿಲ್ಲಪ್ಪ, ಲೋಕವೆಲ್ಲ ನಾ ಬಂದೆ, ಎಲ್ಲೂ ಸಿಗಲಿಲ್ಲ. ಓಕೆ, ಎಂದರೆ 3:16 ಯೇಸು ಕ್ರಿಸ್ತನು ಒಬ್ಬನೇ ಮಗನನ್ನು ಕೊಟ್ಟರಲ್ಲವ ಎಂದು ಬರೆಯಲ್ಪಟ್ಟಿದೆ. ಆಮೇಲೆ ರೋಮಪುರದವರಿಗೆ ಬರೆದ ಪತ್ರಿಕೆ 8:32 ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೆ ಇರುವನೋ? ಪ್ರೈಸ್ ಗಾಡ್. ಅಂದರೆ ನಾನು ಈಗ ಮಾತಾಡೋ ಮಾತೆಂದರೆ ಈ ಸಮಸ್ತವೆಂದರೆ ಏನು? ಎಲ್ಲವನ್ನು ಕೊಟ್ಟಾರ ರೀ. ಹಲ್ಲೆಲೂಯಾ. ಯೇಸು ಕ್ರಿಸ್ತನೇ ಅವರು ಕೊಟ್ಟಿರ್ತಾರಂದರೆ ಮತ್ತೆ ಎಲ್ಲವನ್ನು ಕೊಡದೆ ಇರುವನೋ? ಅಂದರೆ ಎಲ್ಲವನ್ನು ನಿಮಗೆ ಅನುಗ್ರಹಿಸುವ ದೇವರು. ಹಲ್ಲೆಲೂಯಾ. ಈಗ ನೋಡ್ರಿ, ಒಂದು ಮುಖ್ಯವಾದ ವಿಷಯ ನಿಮ್ಮ ಮೈಂಡಲ್ಲಿ ನಾನು ಫಸ್ಟ್ ಕೊಡ್ತೀನಿ, ನಿಮಗೆ ತಿಳುವಳಿಕೆ ಬರಲಿ. ಹಲ್ಲೆಲೂಯಾ. ಮೈಂಡಲ್ಲಿ ನೀವೊಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ ರೀತಿ ಇನ್ಸ್ಟಾಲ್ ಮಾಡಿಕೊಳ್ಳ್ರಿ. ನಿಮಗೆ ಅನೇಕ ಆಶೀರ್ವಾದ ನಿಮ್ಮನ್ನು ಬಂದು ಅಪ್ಪಿಕೊಳ್ಳುತ್ತದೆ. ಹಲ್ಲೆಲೂಯಾ. ಈಗ ನಾನು ಒಂದು ವಿಷಯ ಹೇಳ್ತೀನಿ. ಯೇಸು ಕ್ರಿಸ್ತನನ್ನು ನಾವು ಹೊಂದಿಕೊಳ್ಳುವುದು ಈಸಿನ ಬಹಳ ಕಷ್ಟ. ಓಕೆ, ನಾನು ಹೇಳ್ತೀನಿ ಈಸಿ, ಹೌದಲ್ಲವಾ? ಯೇಸು ಕ್ರಿಸ್ತನಿಗೆ ನನ್ನ ಹೃದಯವನ್ನು ಕೊಡ್ತೀನಿ ಅಂದರೆ ಬಹಳ ಈಸಿ, ಹೌದಲ್ಲವಾ? ಆದರೆ ಈಗ 1 ಗ್ರಾಮ್ ಗೋಲ್ಡ್ ಎಷ್ಟು? ಇವರು ಹೇಳ್ತಾರೆ ಅದು ತಮಿಳುನಾಡು ಕೇರಳದವರಿಗೆ ಗೋಲ್ಡ್, ನಮಗೆ ಓಲ್ಡು. 8,400 ರೂಪಾಯಿ. ಓಕೆ, 8,000 ಎಂದು ಇಟ್ಟುಕೊಳ್ಳ್ರಿ. ಒಂದು 20 ಗ್ರಾಮ್ ಅಂದರೆ ಎಷ್ಟು? 20 ಗ್ರಾಮ್ ಎಂದರೆ ಮ್ಯಾಥಮೆಟಿಕ್ಸ್ 1,60,000. 1,00,000. ಓಕೆ, ಈಗ ನಾನು ಕೇಳ್ತೀನಿ. ಈಗ ನೀವು ಯೇಸು ಕ್ರಿಸ್ತನನ್ನು ಹೃದಯದಲ್ಲಿ ಗ್ರಹಿಸಿಕೊಳ್ಳುವುದು ಈಸಿನ, ಇಲ್ಲ ನೀವು 1,60,000 ಕೊಟ್ಟು ಒಂದು 20 ಗ್ರಾಮ್ ಗೋಲ್ಡ್ ತಗೊಳ್ಳುವುದು ಈಸಿ? ಈಗ ಬರ್ತೀನಿ ವಿಷಯಕ್ಕೆ. ಈಗ ನಮಗೆ ಯೇಸು ಕ್ರಿಸ್ತನ ಗ್ರಹಿಸಿಕೊಳ್ಳುವಂದ್ರೆ ಈಸಿ ಎಂದು ಅನಿಸ್ತದೆ, ಆದರೆ ಗೋಲ್ಡ್ ಎಂದರೆ ಬಹಳ ಕಷ್ಟ ಎಂದು ಅನಿಸ್ತದೆ. ಇದು ಕರೆಕ್ಟಾ ತಪ್ಪಾ? ಹಿಂಗ ಅನಿಸುವುದು ತಪ್ಪು ರೀ. ಯೇಸು ಕ್ರಿಸ್ತ ನಾವು ಗ್ರಹಿಸಿಕೊಳ್ಳೋದೇ ಬಹಳ ಕಷ್ಟವಾದ ವಿಷಯಗಳು. ದೇವರು ಈ ಭೂಮಿಗೆ ಬಂದು ನಮ್ಮ ಹೃದಯದಲ್ಲಿ ಬರ್ತಾರಂದರೆ
ಎಷ್ಟು ಕಷ್ಟವಾದ ವಿಷಯ, ಹೌದಾ ಅಲ್ವಾ? ದೇವರು ಹುಟ್ಟುವುದಕ್ಕೆ ಆಗೋದಿಲ್ಲ, ಸಾಯುವುದಕ್ಕೆ ಆಗೋದಿಲ್ಲ. ಆದರೆ ಆ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಪರಲೋಕವನ್ನು ಬಿಟ್ಟು ಮರಿಯಲ ಗರ್ಭದಲ್ಲಿ ಬಂದಿದ್ದಾರೆ. ಅದು ಮಾತ್ರ ಅಲ್ರಿ, ಮತ್ತು ನನ್ನ ಹೃದಯದಲ್ಲಿ ಬಂದಿದ್ದಾರೆ. ಎಂದರೆ ಇದು ದೊಡ್ಡ ವಿಷಯನ ಇಲ್ಲ. ಈಗ ಆತ್ಮೀಯ ಲೋಕದಲ್ಲಿ ಏನಾಯ್ತು ಗೊತ್ತಾ? ಯೇಸು ಕ್ರಿಸ್ತನೆಂದರೆ ಬಹಳ ಈಸಿ, ಆದರೆ ಗೋಲ್ಡ್ ಎಂದರೆ ಏನಾಗ್ತದೆ ಬಹಳ. ಆದರೆ ನಾನು ಹೇಳ್ತೀನಿ ರೀ, ಯೇಸು ಕ್ರಿಸ್ತನು ನಿಮಗೆ ಕೊಡಲ್ಪಟ್ಟಿದ್ದಾರೆಂದರೆ ಮತ್ತೆ ಎಲ್ಲ ಕಾರ್ಯಗಳು ನಿಮಗೆ ಕೊಡಲ್ಪಡುತ್ತದೆ. ಕೈಗಳನ್ನು ತಟ್ಟಿ ಪ್ರೈಸ್ ಗಾಡ್. ಸೊ ನೀವೆಲ್ಲರೂ ಯೇಸು ಕ್ರಿಸ್ತನ ನಂಬಿದ್ದೀರಿ, ಸತ್ಯವನ್ನು ತಿಳ್ಕೊಂಡಿದ್ದೀರಿ. ಇನ್ನು ನಮಗೆ ಅನೇಕ ವಿಷಯಗಳು ಬೇಕಾಗುತ್ತದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನು ಗ್ರಹಿಸಿಕೊಂಡಿದ ಮೇಲೆ ಆತನನ್ನೇ ದೇವರು ಕೊಟ್ಟಿದ್ದಾರೆಂದರೆ ಮತ್ತೆ ಎಲ್ಲವನ್ನು ನಿಮಗೆ ಕೊಡುವುದು ಅದು ಸುಲಭವಾದ ಕಾರ್ಯ. ಆದರೆ ನಾವು ಯಾವುದನ್ನು ಕಷ್ಟವಾಗಿ ನೆನೆಸ್ತೇವೆ ಅಂದರೆ ಈ ಭೂಮಿಯ ಕಾರ್ಯಗಳಿದೆ ಅಲ್ವಾ, ಇದೆಲ್ಲ ಕಷ್ಟ, ಆತ್ಮೀಯ ಕಾರ್ಯಗಳೆಲ್ಲ ಈಸಿ ಎಂದು ನೆನೆಸ್ತೀವಿ. ಇವತ್ತು ನಾನು ನಿಮ್ಮ ಜೊತೆ ಮಾತಾಡಿ ನಿಮ್ಮ ಮೈಂಡಲ್ಲಿ ಇಲ್ಲರಿ ಈ ಭೂಮಿಯ ಕಾರ್ಯಗಳು ನಮಗೆ ಈಸಿಯಾಗಿ ಬರ್ತದೆಂದು ನಾನು ಹೇಳುತ್ತಾ ಇದ್ದೀನಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್, ಹಲ್ಲೆಲೂಯಾ. ಒಂದ್ಸತಿ ಹೇಳಿಕೊಳ್ಳೋಣ, ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಮಾಡಿದೆ, ನಾನು ನಿನ್ನ ಬೇಕೆಂದು ಹೆಸರಡಿದು ಕರದೆ, ನಾನು ಸುಖವಾಗಿ ನನ್ನನ್ನು ಮಾಡಿದೆ, ನಾನು ನಿನ್ನ ಬೇಕೆಂದು ಹೆಸರಡಿದು ಕರುಣಾಮಯನೇ, ಓ ಕರುಣಾಮಯನೇ, ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ, ನನ್ನ ದಿನವೆಲ್ಲ ನಾ ಮಾಡುವೆ ಧನೆ ಆರಾಧನೆ, ಆರಾಧನೆ, ಆರಾಧನೆ. ಈಗ ನಮಗೆ ಎಲ್ಲ ಕಾರ್ಯಗಳಿಗೆ ವಾಕ್ಯದ ಬೆಳಕು ಬೇಕಾಗುತ್ತದೆ. ಹಲ್ಲೆಲೂಯಾ. ಅಂದರೆ ಈಗ ನಮ್ಮ ಎಲ್ಲರಿಗೆ ಏನಾಗ್ತದೆ ಅಂದರೆ ಶಾರೀರಿಕ ಕಾರ್ಯ ಅಂದರೆ ನಮಗೆ ಬೇಡ ಎಂದು ಅನಿಸ್ತದೆ, ಹೌದಲ್ವಾ? ಒಳ್ಳೆ ಬಟ್ಟೆ ಬೇಡ, ಒಳ್ಳೆ ಮನೆ ಬೇಡ, ಇದು ಬೇಡ, ಅದು ಬೇಡ. ಆದರೆ ಯಾವಾಗಲೂ ಏನು ಹೇಳ್ತಿ? ಏಸು ಸಾಕು ಹೇಳ್ರಿ, ಏಸು ಕ್ರಿಸ್ತನು. ಆದರೆ ಅವರು ಹಂಗೆ ಹೇಳಿಲ್ಲ, ನಾನೇ ನಿಮಗಾಗಿ ಬಂದಿದ್ದೇನೆಂದರೆ ನಿಮಗೆ ಬೇಕಾದ ಎಲ್ಲವನ್ನು ನನ್ನ ಜೊತೆ ನಾನು ತರುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಪ್ರೈಸ್ ಗಾಡ್. ಆದರೆ ಯಾರೋ ನಮಗೆ ಕಲಿಸಿಕೊಟ್ಟಿದ್ದಾರೆ, ಇಲ್ಲ ದೇವರಲ್ಲಿ ನೀವು ಬಂದು ಬಿಟ್ಟಿದ್ದೀರೆಂದರೆ ನಿಮಗೆ ಯಾವುದು ಏನು ಮಾಡಬಾರದು, ಇರಬಾರದು. ನಮಗೆಲ್ಲ ಹಂಗೆ ಅನಿಸ್ತು ನೋಡ್ರಿ. ಸ್ಟಾರ್ಟಿಂಗ್ ಟೈಮಲ್ಲಿ ವಾಚ್ ಕಟ್ಟಬಾರದು, ಒಳ್ಳೆ ಬಟ್ಟೆ ಐರನ್ ಮಾಡಿ ಬಟ್ಟೆ ಹಾಕಬಾರದು, ಹೇರ್ ಸ್ಟೈಲ್ ಸ್ನಾನ ಮಾಡಿದರೆ ಹಿಂಗೆ ಒಣಗಿಸಿ ಹಂಗೆ ಹೋಗಿಬಿಡಬೇಕು, ಮತ್ತು ಹಿಂಗೆ ಹೋಗ್ತಾ ಇರಬೇಕು. ಯಾವ ಸ್ತೋತ್ರ 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 ಸ್ತೋತ್ರ, ಏಸು ಏಸು ಸ್ತೋತ್ರ ಸ್ತೋತ್ರ. ಆಟೋ ಬಂದರೂ ನೋಡೋದಿಲ್ಲ, ಯಾರನ್ನು ಏನು ಮಾಡಿಬಿಡಬಾರದು, ನೋಡಿಬಿಡ. ಹಲ್ಲೆಲೂಯಾ. ಯಾರನ್ನು ನಾವು ನೋಡಿರಬಾರದು, ಯಾರು ನಮ್ಮನ್ನು ನೋಡಬಾರದು ಎಂದು ಸ್ತೋತ್ರ 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 ಅಂದರೆ ಹಂಗೇ ಇರ್ತೀವಿ. ಆಮೇಲೆ ಮುಖ ನೋಡಿದರೆ ನಗಬಾರದು, ಏನು ಮಾಡಬಾರದು. ಏಸು ಕ್ರಿಸ್ತನಲ್ಲಿ ಬಂದು ಬಿಟ್ಟರೆ ಫುಲ್ ಸೀರಿಯಸ್. ಇದಕ್ಕೆ ICU ವಾರ್ಡ್ನಲ್ಲಿ ಇರಬಹುದು. ಫುಲ್ ಸೀರಿಯಸ್ ಆಗಿ ಇರಬೇಕೆಂದು ಹೆಂಗೋ ಒಂದು ರೀತಿ ನಾವು ಏನು ಮಾಡಿಬಿಟ್ಟಿವಿ, ಸೀರಿಯಸ್ ಆಗಿಬಿಡ್ತೀವಿ. ಇಲ್ರಿ, ನೀವು ಬಹಳ ಜಾಯ್ ಆಗಿ ಇರಬಹುದು. ಏಸು ಕ್ರಿಸ್ತನಲ್ಲಿ ಬಂದರೆ ಆತನು ನಿಮಗಾದ ಎಲ್ಲವನ್ನು ಏನು ಮಾಡ್ತಾರೆ, ಕೊಡುವವರಾಗಿ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಓಕೆ, ಈಗ ನೋಡ್ರಿ, ಈಗ ನಾನು ನಿಮ್ಮನ್ನು ಕೇಳಿದರೆ ಹಣ ಬೇಕಾ ಅಂದರೆ ಬೇಕು. ಯಾರು ಹಣ ಬೇಡ ಎಂದು
ಹೇಳುವುದಿಲ್ಲ. ಆದರೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ದೇವರು ನಮಗಾಗಿ ಎಷ್ಟೋ ಕಾರ್ಯಗಳು ಇಟ್ಟು ಇರ್ತಾರೆ. ಆದರೆ ಅದೆಲ್ಲವನ್ನು ನಾವು ಏನ್ ಮಾಡೋದಿಲ್ಲ ಅಂದರೆ ಅಪೇಕ್ಷಿಸುವುದಿಲ್ಲ. ಆಮೇಲೆ ಅಪೇಕ್ಷಿಸಿದರೂ ನಮಗೆ ಅದು ಏನ್ ಮಾಡೋದಿಲ್ಲ, ಕೈಗೆ ಬರುವುದಿಲ್ಲ. ಈ ರೀತಿ ಕೆಲವು ವಿಷಯಗಳಿದೆ. ಈಗ ಈ ಯೇಸು ಕ್ರಿಸ್ತನ ಜೊತೆಯಲ್ಲಿ ಎಲ್ಲವನ್ನೂ ದೇವರು ನಮಗೆ ಕೊಡುವವರಾಗಿದ್ದಾರೆ. ಇಲ್ಲಿ ಅನೇಕ ವಿಷಯಗಳಿದೆ. ನಾನು ಒಂದು 2 ವಿಷಯವನ್ನು ಇವತ್ತು ನಿಮಗೆ ಏನ್ ಮಾಡ್ತೀನಿ, ನಾನು ನಿಮ್ಮ ಜೊತೆ ಮಾತಾಡುವವನಾಗಿದ್ದೇನೆ. ಹಲ್ಲೆಲೂಯಾ. ಎಷ್ಟು ವಿಷಯಗಳು? ಒಂದು 2 ವಿಷಯಗಳು. ನಾನು ಇದನ್ನು ಹೇಳುದೇನೆಂದರೆ ನಿಮಗೆ ಇದು ಏನು ಮುಖ್ಯವಾದ ವಿಷಯನ ಎಂಬುದಾಗಿ ಇರುತ್ತದೆ. ಟೈಟಿಲ್ ಏನು ಹಾಕಿದೀವಿ ಅಲ್ಲಿ? ಆರೋಗ್ಯ ಮತ್ತು ಐಶ್ವರ್ಯ. ಈ 2 ಬೇಕಾ? ಇದು ಪರಲೋಕದ ಕಾರ್ಯನ ಇಲ್ಲ ಭೂಮಿಯ ಕಾರ್ಯ? ಆರೋಗ್ಯ ಐಶ್ವರ್ಯ ಎಂಬುದು ಎಲ್ಲರೂ ತಿಳಿಸ್ರಿ. ಇದು ಪರಲೋಕದ ಕಾರ್ಯನ? ಆರೋಗ್ಯ ಐಶ್ವರ್ಯ ಎಂಬುದು ಪರಲೋಕದ ಕಾರ್ಯನ ಇಲ್ಲ ಭೂಮಿಯ ಕಾರ್ಯ? ಭೂಮಿಯ ಕಾರ್ಯ. ಓಕೆ ಓಕೆ ಓಕೆ, ನಿಧಾನವಾಗಿ ತಿಳಿಸ್ಕೊಡ್ತೀನಿ ನಿಮಗೆ. ಓಕೆ, ಈಗ ಆರೋಗ್ಯ ನಮಗೆ ಬೇಕಾ? ಆರೋಗ್ಯ ಗೋಡೆ ಇದ್ದರೆ ಚಿತ್ರ ಬರೆಯೋಕ್ಕೆ ಆಗ್ತದೆ. ಪ್ರೈಸ್ ಗಾಡ್. ನಮಗೆ ಆರೋಗ್ಯ ಬೇಕು. ಆಮೇಲೆ ಐಶ್ವರ್ಯ ಬೇಕಾ? ಐಶ್ವರ್ಯ ಬೇಕಾ ಬೇಡ? ಬೇಡ ಅಂದರೆ ನಿಮ್ಮಲ್ಲಿ ಏನೇನಿದೆ ಎಲ್ಲ ತಂದು ಕೊಡಿ, ನಾನು ಹೋಗ್ತೀನಿ. ನಮಗೆ ಜಾಸ್ತಿ ಬೇಕಾಗ್ತದೆ, ಕೋಟಿ ರೂಪಾಯಿ ಬೇಕು. ಅಷ್ಟು ಪ್ಲಾನ್ ಇದೆ. ಎಲ್ಲರಿಗೆ ಆರೋಗ್ಯ ಬೇಕು, ಐಶ್ವರ್ಯ ಬೇಕು. ಪ್ರೈಸ್ ಗಾಡ್. ಓಕೆ, ಸೊ ಅನೇಕ ಕಾರ್ಯಗಳಿದೆ. ಯೇಸು ಕ್ರಿಸ್ತನ ಜೊತೆ ನಮಗೆ ದೊರಕುವ ಅನೇಕ ಕಾರ್ಯಗಳಿದೆ. ಅಲ್ಲಿ ಒಂದು 2 ಮುಖ್ಯವಾದ ವಿಷಯ, ಆರೋಗ್ಯವು ಮತ್ತು ಐಶ್ವರ್ಯವು. ಹಲ್ಲೆಲೂಯಾ. ಈ 2 ನಮಗೆ ಬೇಕಾಗುತ್ತದೆ. ಈಗ ಈ ಲೋಕದಲ್ಲಿ ಅನಾರೋಗ್ಯ ಇದುವರೆ ಇಲ್ಲದ ರೀತಿಯಲ್ಲಿ ಹೆಚ್ಚಿದೆ, ಹೌದಲ್ವಾ? ಜಾಸ್ತಿ ಆಗಿದೆ ನೋಡ್ರಿ. ಈಗ ಯಾರಿಗಾದರೂ ಒಂದು 70 ವಯಸ್ಸು ಮೇಲೆ ನಾನು ಜೀವಿಸುತ್ತೇನೆ ಎಂಬ ನಂಬಿಕೆ ಇರ್ತದೆ? ನಂಬಿಕೆ ಇರ್ತದಾ? 70 ವಯಸ್ಸು ಮೇಲೆ. ಕೆಲವರು ಈಗ ನೋಡಿದರೆ 70 ನೋಡಕ್ಕಾಗೋದಿಲ್ಲ, 50 ದಾಟಿದರೆ ದೊಡ್ಡ ವಿಷಯ, ಹೌದಲ್ವಾ? ಹೌದಲ್ವಾ? ನಾನು ನಿಮಗೆ ಚಾಲೆಂಜ್ ಆಗಿ ಹೇಳ್ತೀನಿ ರೀ, ನೀವು ಎಲ್ಲರೂ ಕಡಿಮೆ 120 ವಯಸ್ಸು ತನಕ ಬರಬೇಕು, ಹೌದಲ್ವಾ? ಈಗ ಮಕ್ಕಳು ಸ್ಕೂಲಲ್ಲಿ ಓದಿಸುವಾಗ ಏನು ಹೇಳ್ತಾರೆ? ಎಷ್ಟು ಮಾರ್ಕ್ ಮಕ್ಕಳಿಗೆ ಒಂದು ಸಬ್ಜೆಕ್ಟ್? ಎಷ್ಟು ಮಾರ್ಕ್? ಇಲ್ಲ, ಟೋಟಲ್ ಎಷ್ಟು ಮಾರ್ಕ್? ಅಲ್ಲ, ಒಂದು ಸಬ್ಜೆಕ್ಟ್ಗೆ 100 ಮಾರ್ಕ್ಸ್. ಓಕೆ, ಈಗ ಮಕ್ಕಳು ಎಷ್ಟು ಮಾರ್ಕ್ ತಗೋಬೇಕು? ಇಲ್ಲ, 100ಗೆ 99. ಕಡಿಮೆ ಪಾಸ್ ಆಗಬೇಕಂದ್ರೆ 35. ನಾನು ಹೇಳ್ತೀನಿ, ನೀವು ಆತ್ಮೀಯ ಜೀವಿತದಲ್ಲಿ ಎಷ್ಟೋ ಇದೆ. ಈಗ ನಾನು ಪಾಸ್ ಮಾರ್ಕ್ ಹೇಳ್ತೀನಿ ರೀ, ಅಟ್ಲೀಸ್ಟ್ 120 ವಯಸ್ಸು ಬರೀ ನೀವು ಜೀವಿಸಬೇಕು. ಹೌದಂದು ಹೇಳ್ರಿ. ಹಲ್ಲೆಲೂಯಾ. ನನ್ನ ಮೇಲೆ ಯಾರಿಗೆ ಸಿಟ್ಟು ಬರ್ತದಾ? ಸಿಟ್ಟು ಬರ್ತದಂದರೆ ನೀವು ಸೈತನಿಗೆ ಏಜೆಂಟ್ ಆಗಿರ್ತೀರಂತ ಅರ್ಥ. ಏನು ಇವರು 120 ವರ್ಷ ಜೀವಿಸಬೇಕಂದರೆ ಎಂದು ನಿಮಗೆ ಸಿಟ್ಟು ಬಂದರೆ ನೀವು ಪರಲೋಕದ ಪ್ರಜೆಯಲ್ಲ, ಬೇರೆ ಎಲ್ಲಿ ಬಂದಿದ್ದೀರಿ. ಎಷ್ಟು ಜನಕ್ಕೆ ಅನೇಕ ದಿನ ಜೀವಿಸಬೇಕಂತ ಆಸೆ ಇದೆ. ಕೆಲವರು ಹೇಳ್ತೀರಿ, ನಾವು ಜೀವಿಸಬೇಡ ಅಂತ ಯಾರೀ ನೆನೆಸಿದದು? ಎಲ್ಲ ಇದ್ದರೆ ನಮಗೆ ಜೀವಿಸಬೇಕಂತ ಆಸೆ ಇರ್ತದೆ. ಏನು ಇಲ್ಲ ಆದರೆ ಹೋದರೆ ಸಾಕಂದಿರುತ್ತದೆ, ಹೌದಾ ಅಲ್ಲವಾ? ನಿಮಗೆ ಬೇಕಾದ ಜಾಣ, ನಿಮಗೆ ಬೇಕಾದ ಹಣ ಎಲ್ಲ ಇದ್ದರೆ ಈ ಲೋಕ ಹೆಂಗಿರ್ತದೆ ನಿಮಗೆ? ವಾವ್, ಸೂಪರ್ ಎಂದಿರ್ತದಲ್ವಾ? ಹಲ್ಲೆಲೂಯಾ. ಸೊ ಕೆಲವು ಸಮಯದಲ್ಲಿ ಕೆಲವರಿಗೆ ಜೀವಿಸುವುದಕ್ಕೆ ಆಸೆ ಇಲ್ಲ ಎಂದರೆ ಕಾರಣ ಏನು ಗೊತ್ತಾ? ಅವರು ಎದುರು ನೋಡುವ ಏನೋ ಅವರಲ್ಲಿ ಇಲ್ಲ ಎಂದ ಅರ್ಥ. ಎದುರು ನೋಡುವ ಏನಾದರೂ ಒಂದು ಇಲ್ಲವಾದರೆ ನಮಗೆ ಈ ಲೋಕದಲ್ಲಿ ಜೀವಿಸುವುದಕ್ಕೆ ಇಷ್ಟನೇ ಇರುವುದಿಲ್ಲ. ಪ್ರೈಸ್ ಗಾಡ್. ಸೊ ನಾನು ಹೇಳ್ತೀನಿ, ಅನೇಕ ಎದುರಾದ ಪರಿಸ್ಥಿತಿಗಳು ಈ ಭೂಮಿಯಲ್ಲಿ ಇದೆ, ಹೌದಲ್ವಾ? ಇದೆ, ಏನ್ ಮಾಡೋಣ? ಇದೆ 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 ಎಂದು ಹಂಗೆ ಹೇಳಿಕೊಂಡು ಹೋಗ್ತಾ ಇರೋಣ? ಇಲ್ರಿ, ಎದುರಾದ ಎಲ್ಲ ಕಾರ್ಯಗಳನ್ನು ನಮಗೆ ತಕ್ಕ ಅನುಕೂಲವಾಗಿ ಮಾಡಿಕೊಳ್ಳಬೇಕು. ಕೈಗಳನ್ನು ತಟ್ಟಿ ಪ್ರೈಸ್ ಗಾಡ್.
ಇವತ್ತು ನಾನು ನಂಬುತ್ತೀನ್ರಿ, ನಿಮ್ಮ ಒಬ್ಬೊಬ್ಬರು ನಾನು 100 ಜನರಿಗೆ ಈಕ್ವಲ್ ಆಗಿ ನೋಡ್ತಾ ಇದ್ದೀನಿ. ಚೆನ್ನಾಗಿ ಈ ವಾಕ್ಯ ತಿಳ್ಕೊಂಡು ನೀವು ಹೋಗುವುದಾದರೆ ನೀವೊಬ್ಬ ಸೇವಕರ ಹಾಗೆ ಇರ್ತೀರಾ, ಒಂದು ನೂತನ ಆತ್ಮವನ್ನು ಪಡೆದುಕೊಳ್ಳುತ್ತೀರಾ. ಪ್ರೈಸ್ ಗಾಡ್. ಈಗ ನೋಡ್ರಿ, ಈಗ ನಾನು ವಾಕ್ಯದ ಒಳಗಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರ್ತೀನಿ. ಯೆಶಾಯನ ಗ್ರಂಥ 60ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ ಓದ್ರಿ. ಯೆಶಾಯನ ಗ್ರಂಥ 60:2. ಚೆನ್ನಾಗಿ ಗಮನಿಸ್ರಿ. ಈಗೋ ಕತ್ತಲು ಭೂಮಿಯನ್ನು ಆವರಿಸಿದೆ. ಭೂಮಿಯನ್ನು ಆವರಿಸಿದೆ. ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ಓಕೆ, ಸಾಕು. ಈಗ ಕತ್ತಲು ಯಾರನ್ನು ಮುಚ್ಚಿದ? ಭೂಮಿಯನ್ನು. ಈ ಭೂಮಿಯಲ್ಲಿ ಎಲ್ಲಿ ನೋಡಿದ್ರೆ ಏನಿದೆ? ಆಮೇಲೆ ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ಹೌದಲ್ಲವಾ? ಓಕೆ, ವಾಕ್ಯ ಮುಗಿತಾ? ಯೇಸು ಕ್ರಿಸ್ತನು ಹೇಳುತ್ತಾರೆ, ನಾನು ಲೋಕಕ್ಕೆ ಪ್ರೈಸ್ ಗಾಡ್. ಎಲ್ಲರೂ ಹೇಳ್ರಿ, ಯೇಸು ಕ್ರಿಸ್ತನು ಏನು ಹೇಳಿದರು? ನಾನು ಒಂದು ಮನೆಗೆ ಅಲ್ಲ, ಒಂದು ಸ್ಟ್ರೀಟ್ಗಲ್ಲ, ಒಂದು ಊರಿಗಲ್ಲ, ಒಂದು ಜಿಲ್ಲೆಗಲ್ಲ, ಒಂದು ರಾಜ್ಯಕ್ಕಲ್ಲ, ಒಂದು ದೇಶಕ್ಕಲ್ಲ, ಈ ಇಡೀ ಲೋಕಕ್ಕೆ ನಾನು ಯಾರಾಗಿದ್ದೇನೆ? ಬೆಳಕಾಗಿದ್ದೇನೆ ಎಂಬುದಾಗಿ ಹೇಳಿದರು. ಆದರೆ ಇಲ್ಲಿ ಬರೆಯಲ್ಪಟ್ಟಿದೆ, ಏನೆಂದು ಬರೆಯಲ್ಪಟ್ಟಿದೆ? ಕತ್ತಲು ಭೂಮಿಯನ್ನು, ಕಾರ್ಗತ್ತಲು ಜನಾಂಗವನ್ನು ಏನ್ ಮಾಡ್ತದ? ಮುಚ್ಚಿಕೊಳ್ಳುತ್ತದ. ಹಂಗ ಆಗ್ತದ ಇಲ್ವಾ? ಕೆಲವು ಸಮಯದಲ್ಲಿ ಏನ್ ಮಾಡ್ತದೆ? ಭೂಮಿಯನ್ನಲ್ರಿ, ಜನಾಂಗಗಳನ್ನು, ನನ್ನನ್ನೇ ಮುಚ್ಚಿಬಿಡ್ತದೆ. ಕೆಲವು ಸಮಯ ಕತ್ತಲು ಏನ್ ಮಾಡಿಬಿಡ್ತದೆ? ನಮ್ಮನ್ನೇ. ಕತ್ತಲಂದ್ರೆ ಏನು? ಈ ಲೈಟ್ ಇಲ್ಲದೆ ಇರುವುದು ಕತ್ತಲ? ಯಾವುದು ಕತ್ತಲ? ಒಂದೊಂದು ಪರಿಸ್ಥಿತಿಯಲ್ಲಿ ಒಂದೊಂದು ಕತ್ತಲೆಯಾಗಿರ್ತದೆ ರೀ. ಹೌದಲ್ವಾ? ಕೆಲವು ಸಮಯ ನಮ್ಮ ಮಕ್ಕಳೇ ನಮಗೆ ಸ್ವಲ್ಪ ಕತ್ತಲ ಹಾಗೆ ಅನಿಸ್ತಾರೆ. ಕೆಲವು ಸಮಯದಲ್ಲಿ ನಮಗೆ ಮನೆಯೇ ಕತ್ತಲಾಗಿ ಇರ್ತದೆ. ಆಮೇಲೆ ಕೆಲವು ಪರಿಸ್ಥಿತಿ ನೋಡ್ರಿ, ಈಗ ಒಂದು 50,000 ಒಂದು ಖರ್ಚು ಆಗ್ತದೆ, ಆದರೆ ನಿಮ್ಮ ಕೈಲಿ 2,000 ಇದೆ, ನಿಮಗೆ ಹೆಂಗಿರ್ತದೆ? ಈಗ ನೀವು ಹಾಡು ಹಾಡ್ತೀರಿ, ಹೃದಯ ತುಂಬಾ ನಿನ್ನ ಹಾಡು ಹಾಡ್ತೀರಿ. ಈ ಟೈಮಲ್ಲಿ ಈಗ ನೋಡ್ರಿ, 50,000 ಒಬ್ಬರಿಗೆ ಕೊಡಬೇಕು, ಆದರೆ ನಿಮ್ಮ ಕೈಲಿ ಎಷ್ಟಿದೆ? 2,000 ಇದೆ. ಒಬ್ಬ ಹೃದಯ ತುಂಬಾ ಹಣದ ನ್ಯಾವಕ್ಕ ಹಣ ಜನ ಬಂದು ತುಂಬಿ ಇರ್ತದ ನೋಡ್ರಿ. ಪ್ರೈಸ್ ಗಾಡ್. ನೀವು ಕರೆಕ್ಟಾಗಿ ಈ ಸತ್ಯಗಳನ್ನು ತಿಳ್ಕೊಳ್ಳುವುದಾದರೆ ನಿಮ್ಮ ಹೃದಯದಲ್ಲಿ ಒಳ್ಳೆಯ ಗುಣ ಇರುತ್ತದೆ, ನಿಮ್ಮ ಎಡ ಕೈಯಲ್ಲಿ ಒಳ್ಳೆಯ ಹಣ ಇರುತ್ತದೆ. ಕೈಗಳನ್ನು ತಟ್ಟಿ ಪ್ರೈಸ್ ಗಾಡ್, ಹಲ್ಲೆಲೂಯಾ. ಏನು ಮಾಡಬೇಕಂದ್ರೂ ಕೂಡ ನೀವು ಮಾಡಬೇಕ್ರಿ. ಈಗ ಮಕ್ಕಳಿಗೆ 5 ರೂಪಾಯಿ ಒಂದು ಮಿಠಾಯಿ ತಗೊಂಡು ಕೊಡ್ಬೇಕಂದ್ರೆ ಹೆಂಗೆ ತಗೊಂಡು ಕೊಡ್ತೀರಿ? ಬಹಳ ಕಷ್ಟಪಟ್ಟು ತಗೊಂಡು ಕೊಡ್ತೀರಾ? 5 ರೂಪಾಯಿಗೆ ಒಂದು ಚಾಕ್ಲೇಟ್, 2 ರೂಪಾಯಿಗೆ ಒಂದು ಚಾಕ್ಲೇಟ್. ಈಗ ಒಂದು ಟೀ ಕುಡಿಬೇಕಂದ್ರೆ ಎಷ್ಟು? 6 ರೂಪಾಯಿ. ಒಂದು ಟೀ 6 ರೂಪಾಯಿ. ಕಷ್ಟಪಟ್ಟು ಕುಡಿತೀರಾ? 6 ರೂಪಾಯಿ ಕೊಡ್ತೀರಾ? ಆದರೆ ಈಸಿಯಾಗಿ ಕುಡಿತೀರಲ್ವಾ? ಆದರೆ ಒಂದು ಹೊಳ ತಗೋಬೇಕಂದ್ರೆ ಎಷ್ಟು ಬೇಕು? ಸೌಂಡ್ ಆಗಿ ಕೇಳ್ರಿ. ತಿಮ್ಮಲಮ್ಮ ಹೇಳಿದರು 30 ಲಕ್ಷ. ಹಬ್ಬ ನೋಡ್ರಿ, ಚೆನ್ನಾಗಿ ಗಮನಿಸ್ರಿ. ಈಗ ಮುಖ್ಯವಾದ ವಿಷಯಕ್ಕೆ ನಾನು ಬರ್ತಾ ಇದ್ದೀನಿ, ಎಲ್ಲರೂ ಗಮನಿಸ್ರಿ. ಒಂದು ಟೀ ಕುಡಿಬೇಕಂದ್ರೆ ಎಷ್ಟು? ಈಗ ನಾನು ಟೀ ಕುಡಿತೀನಿ, ಪ್ರಶಾಂತ್ ಬಂದಾನಂದ್ರೆ ಅವನಿಗೂ ಟೀ ತಗೊಂಡು ಕೊಡ್ತೀನಿ. ಈಗ ನಿಮ್ಮ ಎಲ್ಲರಿಗೂ ನಾನು ಟೀ ತಗೊಂಡು ಕೊಡ್ಬೇಕು. ಎಷ್ಟು ಒಂದು ಟೀ? ಈಗ ಒಂದು 50 ಜನ ಇಲ್ಲಿ ಇರ್ತೀರಂದ್ರೆ ನನ್ನಲ್ಲಿ 300 ರೂಪಾಯಿ ಇದ್ದರೆ ನಿಮ್ಮ ಎಲ್ಲರಿಗೆ ನಾನು ಏನು ಮಾಡ್ತೀನಿ? ನನಗೇನು ಆಸೆ ಗೊತ್ತಾ? ಈಗ ಟೀ ನಾನು ನಿಮಗೆ ತಗೊಂಡು ಕೊಡ್ತೀನಲ್ಲವಾ, ಇದೇ ರೀತಿ ಹೊಳ ತಗೊಂಡು ಕೊಡಬೇಕು. ಕೈಗಳು ತಟ್ರಿ. ದೇವರ ಜನರು ಇಷ್ಟು ಶ್ರೀಮಂತರಾಗಿರಬೇಕು. ಈಗ ಟೀ ಕೊಡಬೇಕಂದ್ರೆ ಬೇಗನೆ ಏನು ಮಾಡ್ತೀವಿ? ಕೊಟ್ಟು ಬಿಡ್ತೀರಿ. ಆದರೆ ಒಂದು ಫಸ್ಟ್ ನಮಗೊಂದು ಹೊಳ ತಗೋಬೇಕಂದ್ರೆ ಹೃದಯ ನೊಂದು ಬಿಡ್ತದೆ. ಹೌದಲ್ಲವಾ? ಚಾನ್ಸೇ. ನಾನು ಅನುಭವದಿಂದ ಮಾತಾಡ್ತಾ ಇದ್ದೀನಿ. ಪ್ರೈಸ್ ಗಾಡ್. ಈಗ 1 kg ಟೊಮಾಟೊ ತಗೋಬೇಕಂದ್ರೆ ಬೇಗನೆ ಹೋಗಿ ತಗೊಂಡು ಬಿಡ್ತೀವಿ. 1 kg ಗೋಲ್ಡ್ ಅಂದರೆ ಭಯ ಇರ್ತದ? ಈ ಭಯ ಎಲ್ಲ ಹೋಗಬೇಕು. ಇವತ್ತು ನನ್ನ ಉದ್ದೇಶ ಏನಂದ್ರೆ, ಈ ಹಣದ ಕುರಿತಾದ ಭಯ ಹೋಗಲೇಬೇಕು. ಪ್ರೈಸ್ ಗಾಡ್. ಹಣ
ಮೈಂಡ್ ಒಳಗಡೆ ಇರಬಾರದು, ಹಣ ಕಾಲು ಕೆಳಗಡೆ ಬರಬೇಕು. ಅಂದ್ರೆ ನೀವು ತುಳಿಬೇಕೆಂದು ನಾನು ಹೇಳಲಿಲ್ಲ, ಅದರ ವಿಷಯ ನಿಮಗೆ ಭಯನೇ ಇರಬಾರದು. ಕೈಗಳನ್ನ ತಟ್ಟಿ. ಯಾವುದಕ್ಕೂ ನೀವು ಖರ್ಚು ಮಾಡಬೇಕಂದ್ರೆ ನಿಮಗೆ ಭಯ ಬರಬಾರದು, ದುಃಖ. ಈಗ ನೀರು ಹೆಂಗ್ ನಾವು ಯೂಸ್ ಮಾಡ್ತಾ ಇದ್ದೀವಿ, ಇದೇ ರೀತಿ ಹಣವನ್ನು ಯೂಸ್ ಮಾಡಬೇಕು. ದೇವರು ಅದನ್ನು ನಮಗೆ ಕೊಟ್ಟಿದ್ದಾರೆ, ಕೊಡುತ್ತಾರಲ್ಲ, ಕೊಟ್ಟಿದ್ದಾರೆ. ಅದನ್ನ ನಾವು ಸರಿಯಾಗಿ ತಿಳ್ಕೊಂಡಿಲ್ರಿ, ಅದಕ್ಕೆ ನಮ್ಮ ಕೈಯಲ್ಲಿ. ನಾನು ಇವತ್ತು ಹೇಳ್ತೀನಿ, ನಮಗೆ ಏನು ನಾವು ತಿಳ್ಕೊಂಡಿರ್ತೀವಿ ಗೊತ್ತಾ? ಈ ಹೃದಯದಲ್ಲಿ ಇರುವ, ಮನಸ್ಸಿನಲ್ಲಿ ಇರುವ ಗುಣ ಗುಣ ಹೌದಲ್ವಾ? ಒಳ್ಳೆಯ ಗುಣ ಇರಬೇಕ್ರಿ. ದೇವರ ಮಕ್ಕಳಿಗಾದ್ರೆ ಏನಿರಬೇಕು? ಒಳ್ಳೆಯ ಗುಣ ಇರಬೇಕು, ಗುಣ ಇರಬೇಕು. ಓಕೆ, ಈಗ ನಾನು ಬೈಕ್ ಒಂದು 100 ಕಿಲೋಮೀಟ್ರ್ ಹೋಗಬೇಕು. ನಾನು ಪೆಟ್ರೋಲ್ ಬಲ್ಕ್ ಹೋಗ್ತೀನಿ, ಒಂದು 5 ಲೀಟ್ರ್ ಪೆಟ್ರೋಲ್ ಹಾಕ್ರಿ ಅಂದನು. ಅವರು ಹಾಕಿದ್ದಾರೆ. ಆಮೇಲೆ ಹಣ ಕೊಡ್ರಿ ಅಂದಾರೆ. ಇಲ್ರಿ, ನನ್ನಲ್ಲಿ ಹಣ ಇಲ್ಲ, ಹೃದಯದಲ್ಲಿ ಒಳ್ಳೆಯ ಗುಣ ಇದ್ರಿ. ಈಗ ನನ್ನ ಗುಣ ಏನಾಗ್ತದೆ? ಸೂಪರ್ ರೀಟಾ, ಥ್ಯಾಂಕ್ ಯು. ನೋಡ್ರಿ, ಗಮನಿಸ್ತಾ ಇದ್ದೀರಾ? 5 ಲೀಟ್ರ್ ಪೆಟ್ರೋಲ್ ಹಾಕಿದನು. ಈಗ ನನ್ನಲ್ಲಿ ಒಳ್ಳೆಯ ಗುಣ ಇದ್ರಿ, ನಾನು ದೇವರ ಮಗ, ದೇವರ ಸೇವಕನು, ನನಗೆ ಫ್ರೀಯಾಗಿ ಕೊಡ್ರಿ ಅಂದರೆ ಕೊಡ್ತಾರಾ? ನಿನ್ನ ಗುಣ ಯಾರಿಗೆ ಬೇಕು? ನನಗೆ ನಿನ್ನ ಗುಣ ಬೇಕಲ್ಲ, ಪರಲೋಕಕ್ಕೆ ಗುಣ ಬೇಕು. ಕೈಗಳನ್ನು ತಟ್ಟಿ ಅಲ್ಲಿ ಪರಲೋಕದಲ್ಲಿ ಹೋಗಿ ದೇವದೂತನಿಗೆ, ನೋಡ್ರಿ ನನ್ನಲ್ಲಿ 1 ಕೋಟಿ ರೂಪಾಯಿ ಹಣ ಇದೆ, ನಿನಗೆ ಎಷ್ಟು ಬೇಕು ತೋಹ ಅಂದರೆ, ಇಲ್ಲಿ ಹಣ ಅಲ್ಲ, ಪರಲೋಕಕ್ಕೆ ಹಣ ಅಲ್ಲ, ಗುಣ ಬೇಕು. ಭೂಲೋಕಕ್ಕೆ ಗುಣ ಅಲ್ಲ. ನಾನು ಹೇಳ್ತೀನಿ, ಎರಡು ನಮಗೆ ಬೇಕು. ಹೃದಯದಲ್ಲಿ ಗುಣ ಇರಬೇಕು, ಕೈಯಲ್ಲಿ. ಎಷ್ಟು ಜನ ಒಪ್ಪಿಕೊಳ್ತೀರಾ? ನೀವು ಒಪ್ಪಿಕೊಳ್ಳುತ್ತೀರೆಂದರೆ, ಗ್ರಹಿಸಿಕೊಳ್ಳುತ್ತೀರೆಂದರೆ, ನಿಮ್ಮ ಮೇಲೆ ಒಂದು ಐಶ್ವರ್ಯದ ಅಭಿಷೇಕವು ಇಳಿದು ಬರ್ತಾ ಇದೆ. ಕೈಗಳನ್ನು ತಟ್ಟಿ ರಿಸೀವ್ ಮಾಡ್ರಿ ಯೇಸುವಿನ ನಾಮದಲ್ಲಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಇವತ್ತು ಇಲ್ಲಿ ಬಂದಿರೋದ್ರಲ್ಲಿ ಕೆಲವರಲ್ಲಿ ಹಣ ಇರಬಹುದು, ಹಣ ಇಲ್ಲದೆ ಇರಬಹುದು, ಗುಣ ಇರಬಹುದು, ಗುಣ ಇಲ್ಲದೆ ಇರಬಹುದು. ಎರಡನ್ನು ನೀವು ಹೊಂದಿಕೊಂಡು ಹೋಗ್ತೀರಾ. ಒಂದು ವೇಳೆ ನಿಮಗೆ ತಿಂಗಳಿಗೆ ನಾನು 1000 ಹೋಗ್ತಾ ಇದ್ದೀನಿ, 20,000 30,000 ಅಂದರೆ ನಾನು ನಿಮಗೆ ಹೇಳ್ತೀನಿ ರೀ, ನೀವು 1000ದಿಂದ ನೀವು ಲಕ್ಷಕ್ಕೆ ಹೋಗಬೇಕು. ಕೆಲವರು ಲಕ್ಷದಲ್ಲಿ ನೀವು ಹೋಗ್ತಾ ಇದ್ದೀರಿ ಅಂದರೆ, ನೀವು ಲಕ್ಷದಿಂದ ನೀವು ಕೋಟಿಗೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಈಗ ನನ್ನ ಉದ್ದೇಶ ಏನು ಗೊತ್ತಾ? ತಿಂಗಳಿಗೆ 1 ಲಕ್ಷ ರೂಪಾಯಿ ಕೈಗೆ ಬರಬೇಕು. ನಾವು ಒಂದು ಬಿಸ್ನೆಸ್ ಮಾಡಬೇಕು, ಸೇವೆ ಮಾಡಬೇಕು. 3 ರೀತಿಯಲ್ಲಿ ನಮಗೆ ಹಣ ಇನ್ಕಮ್. ಒಂದು ಸಂಪಾದ್ಯ ಮಾಡಬೇಕು, ಎರಡನೆಯ ಸ್ವಾತಂತ್ರಿಸಬೇಕು, ಮೂರನೇದು ಅಟ್ರಾಕ್ಟ್ ಮಾಡಬೇಕು. ಯೇಸು ಕ್ರಿಸ್ತನು ಅಟ್ರಾಕ್ಟ್ ಮಾಡಿದಾರ? ಏನು ಅಟ್ರಾಕ್ಟ್ ಮಾಡಿದರು? ನಾನು ಮಾತಾಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ, ಪ್ರಶ್ನೆ ಕೇಳಿದಿರಿ, ನೋಡ್ತಾ ಇದ್ದೀರಿ. ಯೇಸು ಕ್ರಿಸ್ತನ ಅಟ್ರಾಕ್ಟ್ ಮಾಡಿದಾರ? ಮುಂದೆ ಮುಂದೆ ನಕ್ಷತ್ರ, ಹಿಂದೆ ಹಿಂದೆ, ಮುಂದೆ ಮುಂದೆ, ಹಿಂದೆ ಹಿಂದೆ. ಹಾಡು ಮಾತ್ರ ಚೆನ್ನಾಗಿ ಹಾಡ್ತಾ ಇದ್ದೀರಿ. ಏನಾದ್ರೂ ಅಟ್ರಾಕ್ಟ್ ಮಾಡಿದಾರ ಅಂತ ಕೇಳಿದರೆ, ಅವರು ಬಡವರಾಗಿ ಹುಟ್ಟಿದಾರ್ರಿ. ಅವ್ರಲ್ಲಿ ಏನು ಬಡವರಾಗಿ ಏನ್ ಮಾಡಿದಾರ? ಬಡವರಾಗಿ ಹುಟ್ಟಿಲ್ರಿ, ಶ್ರೀಮಂತರಾಗಿ ಹುಟ್ಟಿದ್ದಾರೆ. ಅವ್ರಿಗೆ ಜೋಯ್ಸರ್ ಏನು ಕೊಟ್ಟರು ಗಿಫ್ಟ್? ಮತ್ತು ನೀವೆಲ್ಲರೂ ಹಂಗದಿರಿ, ಬರ್ತಿರ್ರಿ. ನೀವು ಕರೆಕ್ಟಾದ ವಾಕ್ಯದ ಬೆಳಕಿನಲ್ಲಿ ಇರುವುದಾದರೆ ಯಾವ ಕತ್ತಲೆಯೋ, ಯಾವ ಕತ್ತಲೆಯೋ ನಿಮ್ಮನ್ನು ಆವರಿಸಿಕೊಳ್ಳುವುದಿಲ್ಲ. ಒಂದು ಬೆಳಕು, ಒಂದು ಮಹಿಮೆ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ. ಪ್ರೈಸ್ ಗಾಡ್. ಪಾಪ ಒಂದು ಕತ್ತಲೆ, ರೋಗ ಒಂದು ಕತ್ತಲೆ, ಬಡತನವು ಒಂದು ಕತ್ತಲೆ, ಕೊರತೆ ಒಂದು ಕತ್ತಲೆ. ಯಾವ ಕತ್ತಲೆ ನಮ್ಮಲ್ಲಿ ಇರಬಾರದು. ಆದರೆ ನಮಗೆಲ್ಲ ಗೊತ್ತಾದದ್ದು ಯಾವುದು ಗೊತ್ತಾ? ಒಂದೇ ಒಂದು ಪಾಪ. ಪಾಪ ಮಾತ್ರ ಕತ್ತಲೆ. ನಾನು ಹೇಳ್ತೀನಿ, ರೋಗನೂ ಒಂದು ಕತ್ತಲೆ. ಪ್ರೈಸ್ ಗಾಡ್. ಇನ್ನು ಹೇಳಲಿ, ಮರಣವೂ ಒಂದು ಕತ್ತಲೆ. ಎಷ್ಟು ಜನ ಒಪ್ಪಿಕೊಳ್ತೀರಾ? ಮರಣ ಕತ್ತಲೆ ಇಲ್ಲ. ಮರಣ ನಮ್ಮ ಫ್ರೆಂಡ್, அதுதான் ನಮ್ಮ ಟ್ರೆಂಡ್. ಮರಣ ಫ್ರೆಂಡ್ ಕಡೆಯಾರಿ ವೈರಿ. ಮರಣವು ಯಾವುದು?
ವೈರಿಯನ್ನು ಎದುರಿಸಿ ನಿಲ್ಲಬೇಕು, ಕಾಲು ಕೆಳಗಡೆ ತುಳಿಬೇಕು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅಂದ್ರೆ ನೋಡ್ರಿ, ಏನೋ ಒಂದು ನಾನು ಮಾಡಬೇಕೆಂದು ನೆನೆಸ್ತೀನಿ, ಆದರೆ ನನ್ನಿಂದ ಮಾಡಕ್ಕೆ, ಹಲ್ಲೆಲೂಯಾ, ಅರ್ಥ ಮಾಡಿಕೊಂಡಿದ್ದೀರಾ? ಒಂದು ನಾನು ಮಾಡಬೇಕೆಂದು ನೆನೆಸ್ತೀನಿ, ಅದನ್ನ ನಾನು ಮಾಡಬೇಕು. ಎಂದರೆ ಇವತ್ತು ವೈನ್ ಶಾಪ್ಲಿ 3 ಸಾತಿ ಕುಡಿಬೇಕು ಅದಾ? ನಾನು ಪಾಪದ ವಿಷಯನೇ ನಾನು ಮಾತಾಡಲಿಲ್ಲ, ನಾನು ದೇವರ ರಾಜ್ಯಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ಈಗ ನಾನು ಸೇವಕರಾಗಿದ್ದೀನಿ, ನಮ್ಮ ಚರ್ಚಿಗೋಸ್ಕರ ಜನರನ್ನು ಕರ್ಕೊಂಡು ಬರೋಕೆ ಬಿಡುವಕ್ಕೆ ಒಂದು ಕಾರ್ ಬೇಕು. ಎಷ್ಟು ಬೇಕಾಗ್ತದೆ? 5 ಲಕ್ಷ ಬೇಕು. ಈಗ ನಾನು ಒಂದು 5,000 ಇಟ್ಟುಕೊಂಡಿದ್ದರೆ ತಗೊಳ್ಳೋಕ್ಕಾಗ್ತದಾ? 5 ಲಕ್ಷ ನಮ್ಮ ಕೈಲಿ ಇರಬೇಕು. ಒಂದು ಕಾರ್ ತಗೋಬೇಕು, ಜನರನ್ನು ಕರ್ಕೊಂಡು ಬರಬೇಕು ಚರ್ಚಿಗೆ. ಪ್ರೈಸ್ ಗಾಡ್. ಏನೋ ಒಂದು ಕಟ್ಟಬೇಕೆಂದು ನಾನು ನೆನೆಸ್ತೀನಿ, ನಾನು ಅದನ್ನು ಕಟ್ಟಬೇಕು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಸೊ ಒಂದು ನಾನು ನೆನೆಸಿ ಅದನ್ನು ಮಾಡಲಾರದೆ ಇರ್ತೀನಿ ಅಂದರೆ, ನೀವು ಹೇಳುತ್ತೀರೋ ಹೇಳೋದಿಲ್ಲವೋ, ನಿಮ್ಮನ್ನು ಒಂದು ಕತ್ತಲೆ ಏನಾಗ್ತಾ ಇದೆ, ಆವರಿಸುತ್ತಾ. ಸೊ ಇವತ್ತು ನನ್ನನ್ನು ಬಲಪಡಿಸುವ ಆತನಲ್ಲಿ ಇತ್ತುಕೊಂಡು ಎಲ್ಲವನ್ನು ಮಾಡುವುದಕ್ಕೆ ನಾನು ಶಕ್ತನಾಗಿದ್ದೇನೆ. ಕೈಗಳನ್ನು ತಟ್ಟಿ ಪ್ರೈಸ್ ಗಾಡ್, ಹಲ್ಲೆಲೂಯಾ. ಒಂದು ಮಾತು ಹೇಳ್ತಾರೆ, ಮನಸ್ಸು ಇದ್ದರೆ ಮಾರ್ಗ ಎಂದಾರೆ. ಅದು ಈಗೆಲ್ಲ ಆಗೋದಿಲ್ಲ. ಹಣ ಇದ್ದರೆ ಮಾರ್ಗ, ಹೌದಲ್ರಿ? ಏನು ಎಷ್ಟು ಜನ ಬಂದಿದ್ದೀರಿ? ನಾನು ಬಂದನು ತಮಿಳ್ನಾಡಿಂದ, ಟ್ರೈನ್ಗೆ 510 ರೂಪಾಯಿ, ಇಲ್ಲಿ ಬಂದು ನಿಂತಿದ್ದೇನೆ. ಇಲ್ಲಾಂದ್ರೆ ಈ ಮನಸ್ಸಿದೆ ರೀ, ನನಗೆ ಕರ್ನಾಟಕ ಹೋಗ್ಬೇಕೆಂದು, ರಾಯಚೂರು ಹೋಗ್ಬೇಕೆಂದು ಏನಿದೆ, ಮನಸ್ಸು ಇದೆ, ಬಿಡ್ರಿ ಅಂದರೆ ಟ್ರೈನಲ್ಲಿ ಬಿಡ್ತಾರಾ? ಮನಸ್ಸು ಇದ್ದರೆ ಕೆಲಸ ಆಗೋದಿಲ್ಲ. ಇದನ್ನು ಲೋಕವು ಕೊಡುತ್ತದೆ, ದೇವರು ಕೊಡುತ್ತಾರೆ. ನಾನು ಲೋಕ ಕೊಡುವ ಐಶ್ವರ್ಯ ವಿಷಯದಲ್ಲಿ ಮಾತಾಡೋದಿಲ್ಲ, ದೇವರು ಕೊಡುವ ಐಶ್ವರ್ಯದ ವಿಷಯದಲ್ಲಿ ಮಾತಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಈಗ ನಾನು ಏನ್ ಮಾತಾಡ್ತಾ ಇದ್ದೀನಿ? 2 ವಾಕ್ಯ ತೋರಿಸಿಕೊಟ್ಟಿದ್ದನು. ಯಾವ್ಯಾವ ವಾಕ್ಯ? ಯೋಹನ ಬರೆದ ಸುವಾರ್ತೆ 3:16 ಏನು ಕೀವ್ಯಾರ್ಡ್? ಕೊಟ್ಟನು, ಒಬ್ಬನೇ ಮಗನನ್ನು ಕೊಟ್ಟನು. ಓಕೆ. ಆಮೇಲೆ ರೋಮ 8 ಅಲ್ಲಿ ಏನಿದೆ? ಒಬ್ಬನೇ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೇ ಇರುವನೋ ಎಂದು ಒಂದು ಪ್ರಶ್ನೆ. ಅಂದ್ರೆ ಸಮಸ್ತವನ್ನು ಏನ್ ಮಾಡ್ತಾರ? ಕೊಡ್ತಾರ. ಅದರಲ್ಲಿ ಈಗ ನಾನು 2 ವಿಷಯ ಹೇಳ್ತಾ ಇದ್ದೀನಿ. ಯಾವ ವಿಷಯ? ಆರೋಗ್ಯ, ಐಶ್ವರ್ಯ. ಇದು ನಾವು ಮಾತಾಡಬೇಕಾ? ಆರೋಗ್ಯವನ್ನು, ಐಶ್ವರ್ಯವನ್ನು ನಾವು ಮಾತಾಡಬೇಕಾ? ಈಗ ಚರ್ಚಲ್ಲಿ ನಾವು ಯಾವುದನ್ನು ಮಾತಾಡದೆ ಬಿಡುತ್ತೀವಿಯೋ ಅದೆಲ್ಲ ಹೊರಗೆ ಹೋಗುತ್ತದೆ. ಈಗ ಹಸ್ಬೆಂಡ್ ವೈಫ್ ಅನ್ಯೋನ್ಯತೆ ಇದಲ್ವಾ, ಇದರ ವಿಷಯದಲ್ಲಿ ನಾವು ಜಾಸ್ತಿ ಮಾತಾಡದೆ ಬಿಟ್ಟರೆ ಹಸ್ಬೆಂಡ್ ವೈಫ್ ಎಲ್ಲಿ ಹೋಗ್ತಾರೆ? ಲೋಕದ ರೀತಿ ಬೇರೆ ಕಡೆ ಹೋಗ್ತಾರೆ. ಈಗ ನಾವು ಹಣದ ವಿಷಯದಲ್ಲಿ ಇಲ್ಲಿ ಮಾತಾಡದೆ ಬಿಟ್ಟರೆ ಅವ್ರು ಎಲ್ಲಿ ಹೋಗ್ತಾರೆ? ಲೋಕದಲ್ಲಿ ಹೋಗಿ ಹಣ ತಗೊಳ್ತಾರೆ, ಸಾಲ ತಗೊಳ್ತಾರೆ ಮತ್ತು ಸಾಲಕಾರರಾಗ್ತಾರೆ. ಹೌದಲ್ವಾ? ಒಂದು ಚಿಕ್ಕ ವಿಷಯ ಹೇಳ್ತೀನಿ ರೀ, ಚೆನ್ನಾಗಿ ಗಮನಿಸ್ರಿ. ಎಲ್ಲ ಗಮನಿಸ್ತಾ ಇದ್ದೀರಾ? ಬಿಸಿ ಜಾಸ್ತಿ ಇದೆ ಎಂದು ನೆನೆಸ್ತೀನಿ, ಹೌದಲ್ವಾ? ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳ್ರಿ. ಈಗ ನನ್ನ ಅಮ್ಮ ಜೊತೆ ಹುಟ್ಟಿದ ಒಬ್ಬರು ಮಾವನು ಇದ್ದಾರೆ. ಅವರು ಒಂದು 30 ವರ್ಷದ ಕೆಳಗಡೆ ಒಂದು ಕಿರಣ್ ಅಂಗಡಿ ಇಟ್ಟಿದ್ದರು, ಗ್ರಾಸರಿ ಅಂಗಡಿ. ಅವಾಗೆಲ್ಲ ಎಷ್ಟು ಅಂಗಡಿ ಇರ್ತದೆ ಒಂದು ಊರಿಗೆ 30 ವರ್ಷದ ಕೆಳಗಡೆ? ಒಂದು ಜಾಸ್ತಿ ಅಂದರೆ ಈಗ ಹೆಂಗಿರ್ತದೆ, ಒಂದೊಂದು ಸ್ಟ್ರೀಟ್ನಲ್ಲಿ, ಒಂದೊಂದು ಸ್ಟ್ರೀಟ್ ಅಲ್ಲ, ಎಲ್ಲ ಮನೆಯಲ್ಲಿ ಏನಿದೆ? ಅಂಗಡಿ ಇದೆ. ಆದರೆ ಅವಾಗ ನಮ್ಮ ಮಾಮ ಎಲ್ಲ ಅಷ್ಟು ಶ್ರೀಮಂತರಾಗಿದ್ದಾರ್ರಿ. ಗ್ರಾಸರಿ ಅಂಗಡಿ ಬಹಳ ಶ್ರೀಮಂತರಾಗಿದ್ದರು. ಆದರೂ ಅವರಿಗೆ ಬಂದ ಹಣವನ್ನು ಏನು ಮಾಡಬೇಕೆಂದು ಗೊತ್ತಿದ್ದಿಲ್ಲ. ಅವರು ಬಂದದನ್ನು ಸುಮ್ಮನೆ ಒಂದು ಮನೆ ಮಾತ್ರ ಕಟ್ಟಿದರು ಅಷ್ಟೇ, ಬೇರೆಲ್ಲ ಹಂಗೆ ಖರ್ಚು ಮಾಡಿ ಎಲ್ಲ ಖರ್ಚು ಮಾಡಿದ್ದಾರೆ. ಈಗ 1 ವರ್ಷದ ಕೆಳಗಡೆ ನಮ್ಮ ಅತ್ತೆ ಅವರು ಒಂದು ದಿನ ಅವರಿಗೆ ಎಲುಬಿನಲ್ಲಿ ಏನೋ ನೋವಾಯ್ತಾ ಹೇಳ್ತಾ ಇದ್ದಾರೆ. ನಮ್ಮ ಮಾವನ ಕೈಲಿ ಏನಿಲ್ಲ, ದುಡ್ಡು ಇಲ್ಲ. ಅದಕ್ಕೋಸ್ಕರ ಏನು ಮಾಡಿದರೆ, ಪಕ್ಕದಲ್ಲಿ ಮೆಡಿಕಲಲ್ಲಿ ಹೋಗಿ ಟ್ಯಾಬ್ಲೆಟ್ ತೊಗೊಳ್ಳೋದು, ಅವ್ರ ಪೇಯ್ನ್ ಬರಬಾರದೆಂದು ಹಾಕೋದು, ಹಂಗೆ ಅಡ್ಜಸ್ಟ್ ಮಾಡ್ತಾ ಹೋದರು. ಒಂದು ದಿನ ಏನಾಯ್ತು, ಮುಂಜಾನೆ ಎತ್ತಲುವಾಗ
ಹಾಸಿಗೆಯಿಂದ ಎತ್ತಲುವಾಗ ಸ್ಲಿಪ್ ಆಯಿತು, ಬಿದ್ದರು, ಎಲುಬು ಮುರಿದೋಯ್ತು. ಈಗ ದೊಡ್ಡ ಹಾಸ್ಪಿಟಲ್ ಹೋಗಬೇಕು. ಕನ್ಯಾಕುಮಾರಿ ಪಕ್ಕದಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್. 1.5 ಲಕ್ಷ ಕೇಳುತ್ತಾರೆ ಆಪರೇಷನ್ ಮಾಡೋಕ್ಕೆ. ಈಗ ನಮ್ಮ ಮಾವನಲ್ಲಿ ಏನಿಲ್ಲ ಹಣ, ಆದರೆ ಅವರು ಯಾರು? ದೇವರ ಮಗ. ಅಂಗಡಿ ಇಟ್ಟಿದ್ದರು, ಬಹಳ ಶ್ರೀಮಂತರಾಗಿದ್ದರು, ಆದರೆ ಹಣವನ್ನು ಏನು ಮಾಡಿಲ್ಲ, ಸರಿಯಾಗಿ ಯೂಸ್ ಮಾಡಿಲ್ಲ. ಈಗ ನೋಡ್ರಿ, ಒಂದು ಮುಖ್ಯವಾದ ವಿಷಯ ನಾನು ಹೇಳ್ತಾ ಇದ್ದೀನಿ. ಈಗ ನಾವು ಹಾಸ್ಪಿಟಲ್ಗೆ ನೋಡಕ್ಕೆ ಹೋಗಿದವು. ಅವಾಗ ನನ್ನ ಮಾವನು ಒಂದು ವಿಷಯ ಹೇಳಿದರು ನೋಡ್ರಿ. ಅವ್ರಿಗೆ ಟೀ ಕುಡಿಯುವ ಅಭ್ಯಾಸ ಜಾಸ್ತಿ. ಅಂದರೆ ಮುಂಜಾನೆ ಹೋಗಿ ಒಂದು ಟೀ ಕುಡಿದು ಬಂದರ. ಈಗ ಆಪರೇಷನ್ ಮಾಡಿಸ್ಬೇಕಲ್ವಾ, ಅದಕ್ಕೆ ನನ್ನ ಅಣ್ಣ ಒಬ್ಬರು, ಅವರ ಇನ್ನೊಬ್ಬ ಮೊಮ್ಮಗ ಇಬ್ಬರು ಸೇರಿ 1.5 ಲಕ್ಷ ಕೊಟ್ಟಿದ್ದಾರೆ. ಈಗ ಅವರು ಟೀ ಕುಡಿಯೋದಕ್ಕೆ ಹೊರಗೆ ಬಂದಿದ್ದರು. ಮುಂಜಾನೆ ಟೀ ಕುಡಿದು ಬಂದು ಬಿಟ್ಟಿದ್ದಾರೆ. ಮತ್ತು 11 ಗಂಟೆಗೆ ಟೀ ಏನು ಮಾಡಬೇಕು, ಕುಡಿಬೇಕು ಎಂಬುದಾಗಿ ಹೊರಗೆ ಬಂದಾರ. ಗೇಟ್ ಪಕ್ಕದಲ್ಲಿ ಬಂದರೆ ಅವರ ಮನಸ್ಸು ಏನು ಮಾಡಿತು, ಅವರ ಜೊತೆ ಮಾತಾಡಿತ. ಏನಂದು? ನಿನ್ನಲ್ಲಿ ಏನು ಹಣ ಇಲ್ಲ, ನಿನ್ನ ಹೆಂಡತಿ ಆಪರೇಷನ್ಗೆ ಬೇರೆ ಇಬ್ಬರು ಸಹಾಯ ಮಾಡಿದ್ದಾರೆ, ನೀನು ಇದರಲ್ಲಿ ಯಾಕೆ 2ನೇ ಟೀ ಕುಡಿಬೇಕೆಂದು ಮನಸ್ಸು ಏನು ಮಾಡ್ತಾರೆ, ಪ್ರಶ್ನೆ. ಆಮೇಲೆ ಅವ್ರು ಏನು ಮಾಡಿದ್ದಾರೆ, ಟೀ ಕುಡಿಯಲ್ರಿ, ರೂಮ್ಗೆ ಬಂದುಬಿಟ್ಟಿದಾರ. ಅದನ್ನು ಹೇಳುತ್ತಾ ಅಳುತ್ತಾ ಇದ್ದಾರೆ. ಕಾರಣ ಏನು? ಹಣ. ಅವ್ರು ಹೇಳ್ತಾರೆ, ಎಷ್ಟು ಹಣ ಬಂದಿತ್ತು, ನಾನು ಯಾವುದನ್ನು ಸರಿಯಾಗಿ ಯೂಸ್. ಈಗ ಅವರು ಅದನ್ನು ಹೊಲದಲ್ಲಿ ಇಟ್ಟಿದ್ದಾರೆ, ಬಂಗಾರ ತಗೊಂಡು ಇಟ್ಟಿದ್ದಾರೆ. ಈಗ ಅವರ ಹೆಂಡತಿಗೋಸ್ಕರ ಏನು ಮಾಡ್ಬೋದು, ಒಂದು ಹೊಲವನ್ನು ಮಾರ್ಬೋದಾಯ್ತು, ಇಲ್ಲಾಂದ್ರೆ ಸುಮ್ಮನೆ ಇಟ್ಟು ಹಣ ತಗೋಬೋದಾಯ್ತಲ್ಲವಾ. ಒಂದು ಟೀ ನೋಡ್ರಿ, ಹಣದ ಕೊರತೆ, ಒಂದು ಟೀ ಕುಡಿಯೋದಕ್ಕೆ ಅವರನ್ನು ಏನು ಮಾಡಿಲ್ಲ. ಅವತ್ತು ನನಗೆ ಗೊತ್ತಾಯ್ತು, ಇಲ್ಲ, ಚರ್ಚಿನಲ್ಲಿ ಹಣದ ವಿಷಯದಲ್ಲಿ ಮಾತಾಡಬೇಕು. ಬರೇ ಗುಣ ವಿಷಯದಲ್ಲಿ ಮಾತ್ರ ಏನು ಮಾಡಬಾರದು, ಗುಣನೂ ಬೇಕು. ಇವತ್ತು ಬಂದದಾಗೆ ನೀವು ಎಷ್ಟು ಸತ್ಯವನ್ನು ತಿಳ್ಕೊಳ್ಳುತ್ತೀರ ಏನೋ ನನಗೆ ಗೊತ್ತಿಲ್ಲ. 3-4 ಮಾತುಗಳನ್ನು ಹಿಡ್ಕೊಂಡು ಹೋಗ್ರಿ. ಕೈಗಳನ್ನು ತಟ್ಟಿ ಪ್ರೈಸ್ ಗಾಡ್, ಹಲ್ಲೆಲೂಯಾ. ಸೊ ಒಂದು ಮಾತು ಈ ಫಸ್ಟ್ ಸೆಷನ್ ಅಲ್ಲಿ ನಾನು ನಿಮ್ಮ ಮುಂದೆ ಇಡ್ತೀನಿ. ಎಲ್ಲರೂ ಹೇಳಿಕೊಳ್ಳ್ರಿ, ಕೈ ಎತ್ತಿ ಹೇಳ್ರಿ, ಹಿಂಗೆ ಕೈ ಇಟ್ಟುಕೊಳ್ರಿ. ಗುಣನೂ ಬೇಕು, ಹಣನೂ ಬೇಕು. ಹೇಳಿಕೊಳ್ಳ್ರಿ. ಪರಲೋಕಕ್ಕೆ ಗುಣ ಬೇಕು, ಭೂಲೋಕಕ್ಕೆ ಹಣ ಬೇಕು. ನಾನು ಹೇಳೋದೇನಾ ತಪ್ಪಿದೇನಾ? ತಪ್ಪಿದೆ ಅಂದರೆ ನಾನು ಹೊರಗಡೆ ಬಂದ ಮೇಲೆ ಕಲ್ಲು ಎಸೆದು ಬಿಡ್ರಿ, ನಾನು ಆ ಕಲ್ಲೆಲ್ಲ ತೆಗೆದುಕೊಂಡು ಹೋಗಿ ನಾವು ಮನೆ ಕಟ್ಟಿಬಿಡ್ತೀವಿ. ಕರೆಕ್ಟಾಗಿ ಹೇಳ್ತಾ ಇದ್ದೀನ ಇಲ್ವಾ? ನಾನು ಇದನ್ನೇ ಹೇಳ್ತಾ ಇದ್ದೀನಿ ರೀ. 2 ಬೇಕಂದನು. ಅನೇಕರಿಗೆ ಇದು ಇಷ್ಟ ಆಗಲಿಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಮಾಡ್ತಾರೆ, ಇವರು ಭೂಮಿಯ ಕಾರ್ಯ ಮಾತಾಡ. ಮತ್ತು ಯಾಕೆ ನೀವು ಭೂಮಿಯಲ್ಲಿದ್ದೀರಿ ಅಷ್ಟೇ. ದೀಕ್ಷಾಸ್ನಾನ ಪಡೆದುಕೊಂಡಾಗ ಏನು ಮಾಡಿಬಿಡ್ಬೇಕು, 2 ಆರಾಧನೆ. ಒಂದು ದೀಕ್ಷಾಸ್ನಾನ ಆರಾಧನೆ, ಹೌದಲ್ವಾ? ಭೂಮಿಯಲ್ಲಿ ಇದ್ದರೆ ಗುಣನೂ ಬೇಕು, ಹಣನೂ ಬೇಕು. ಈಗ ಗುಣ ಇಲ್ಲದವರ ಕೈಯಲ್ಲಿ ಹಣ ಹೋದರೆ ಏನಾಗ್ತದೆ? ಮಂಗಿ ಕೈಯಲ್ಲಿ ಹೂವಿನ ಅದನ್ನು ಕೈಯಲ್ಲಿ ಕೊಟ್ಟು. ಗುಣ ಇಲ್ಲದವರ ಕೈಯಲ್ಲಿ ಹಣ ಹೋಗದೇ ಇರುವುದು ಒಳ್ಳೆಯದು. ಅದೇ ರೀತಿ ಹೇಳ್ತೀನಿ, ಗುಣ ಇರುವ ಕೈಯಲ್ಲಿ ಹಣ ಬರದೇ ಇರುವುದು ಕೆಟ್ಟದು. ಹಲ್ಲೆಲೂಯಾ. ಅರ್ಥ ಮಾಡಿಕೊಂಡಿದ್ದೀರಾ? ಈಗ ನೋಡ್ರಿ, ಈಗ ನಾನು ಒಳ್ಳೆಯವನಾಗಿದ್ದೇನೆಂದ್ರೆ ನನ್ನ ಕೈಯಲ್ಲಿ ಬಂತಂದರೆ ನಾನು ದೇವರ ರಾಜ್ಯಕ್ಕೋಸ್ಕರ. ಈಗ ನೋಡ್ರಿ, ನಾನು ಒಂದು ಬುಕ್ ಬರೆದು ಒಂದು ಬುಕ್ ಪ್ರಿಂಟ್ ಮಾಡಿಸಿವಿ. 500 ಬುಕ್ ತಮಿಳಲ್ಲಿ ಪ್ರಿಂಟ್ ಮಾಡಿಸಿವಿ. ಈಗ 500 ಬುಕ್ಗೆ 24,000 ರೀ. ಎಷ್ಟು? ನಾನು 24,000 ಅಲ್ಲಿ ಏನು ಮಾಡಿದ್ದೇನೆ, ಕೊಟ್ಟಿದ್ದೇನೆ. ನಾವು ಚರ್ಚಿ ಕಟ್ಟುವಾಗ ನಾನು 1,25,000 ರೂಪಾಯಿ ನಾವು ಕೊಟ್ಟಿವಿ ಚರ್ಚಿ ಕಟ್ಟುವಕ್ಕೆ. ಪ್ರೈಸ್ ಗಾಡ್. ಸೊ ನನ್ನಲ್ಲಿ ಈಗ ಹಣ ಇದ್ದರೆ ನಾನು ಏನು ಮಾಡ್ತೀನಿ, ಸರಿಯಾದ ಕಾರ್ಯಕ್ಕೆ ನಾನು ಯೂಸ್ ಮಾಡ್ತೀನಿ. ಎಷ್ಟೋ ಜನರಿಗೆ ಸಹಾಯ ಮಾಡಿವಿ, ಎಷ್ಟೋ ಸಭೆಗಳಿಗೆ ಸಹಾಯ ಮಾಡಿವಿ. ನಾನು ಈಗ ವೈನ್ ಶಾಪ್ಗೆ ಏನು ಮಾಡೋದಿಲ್ಲ, ಹೋಗೋದು. ಈಗ ಗುಣ ಇಲ್ಲದವರ ಕೈಯಲ್ಲಿ ಹಣ ಹೋದರೆ ಏನು ಮಾಡ್ತಾರೆ, ಅವರು ಕುಡಿತಾರೆ ಮತ್ತು 4 ಮಂದಿಯನ್ನು ಏನು ಮಾಡ್ತಾರೆ, ಮಂದಿಯನ್ನು ಕರ್ಕೊಂಡು ಹೋಗಿ, ಹೋಗುವಾಗ ಮಂದಿ, ಬರುವಾಗ ಹಂದಿ. ಹೌದಲ್ವಾ? ಹೋಗುವಾಗ ಮಂದಿಯಾಗಿ ಹೋಗ್ತಾರೆ, ಬರುವಾಗ ಕೆಸರಲ್ಲಿ ಎಲ್ಲ ಬಿತ್ತು ಎಲ್ಲ ಇದಾಗಿ ಏನಪ್ಪ ಹಂದಿ ಹಾಗೆ ಬಂದು ಹಿಂಗೆ ಮಾಡಿಬಿಡ್ತಾರೆ. ಎಂದರೆ ಗುಣ ಇರುವವರ ಕೈಯಲ್ಲಿ, ಗುಣ ಇಲ್ಲದವರ ಕೈಯಲ್ಲಿ ಹಣ. ಇನ್ನೊಂದು ಹೇಳ್ತೀನಿ,
ಗುಣ ಇರುವವರ ಕೈಯಲ್ಲಿ ಹಣ ಇರಲೇ. ನಿಮ್ಮ ಹೃದಯದಲ್ಲಿ ಗುಣ ಇದ್ದರೆ ನಿಮ್ಮ ಕೈಯಲ್ಲಿ ಹಣ ಇರುವುದಕ್ಕೆ ನೀವು ಕ್ವಾಲಿಫೈಡ್. ಹಂಗೆ ಇಲ್ಲವಾದರೆ ನೀವು ದೇವರಲ್ಲಿ ಕೇಳಬಹುದು. ಪ್ರೈಸ್ ಗಾಡ್, ಹಲ್ಲೆಲೂಯ. ಬೇಕಾ ಬೇಕಿಲ್ರಿ? ಖಂಡಿತ ಬೇಕು. ಪ್ರೈಸ್ ಗಾಡ್, ಎಲ್ಲಕ್ಕೂ ಬೇಕು. ಸೊ ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ, ಇದೆಲ್ಲ ಅಪೇಕ್ಷಿಸಿರಿ, ನಿಮ್ಮ ಕೈಯಲ್ಲಿ ಎಲ್ಲ ಬರಲೇ ಬರುತ್ತದೆ. ಫಸ್ಟ್ ನಮಗ್ರಿ ಎಲ್ಲವೂ. ಹಲ್ಲೆಲೂಯ, ಪ್ರೈಸ್ ಗಾಡ್. ಓಕೆ, ಒಂದೇ ಒಂದು ವಿಷಯ, ಒಂದು ವಾಕ್ಯ ಓದಿ ನಾವು ಮುಗಿಸೋಣ. ಒಂದು ಮುಖ್ಯವಾದ ವಾಕ್ಯ ನಾನು ತಿಳಿಸ್ಕೊಡ್ತೀನಿ ಮತ್ತು ಊಟ ಆದ ಮೇಲೆ ಮಾತಾಡಿಕೊಳ್ಳೋಣ. ಕೀರ್ತನೆಗಳು 105, ಅದರಲ್ಲಿ ಒಂದು ವಾಕ್ಯ. ಫಸ್ಟ್ ಕನ್ನಡದಲ್ಲಿ ಓದಿರಿ, ಬೇಕಾದರೆ ತೆಲುಗಿನಲ್ಲಿ ಓದಿಕೊಳ್ಳೋಣ. 105ನಲ್ಲಿ 37 ಓದಿರಿ, ಮುಖ್ಯವಾದ ವಾಕ್ಯ. ಇಸ್ರಾಯೇಲ್ಯರನ್ನು ಚೆನ್ನಾಗಿ ಗಮನಿಸಿರಿ. ಬೆಳ್ಳಿ ಬಂಗಾರಗಳ ಹೊರಗೆ ಬರಮಾಡಿದನು. ಅವರ ಕುಲಗಳಲ್ಲಿ ಒಬ್ಬನಾದರೂ ಯಾರು? ಬಲಹೀನರು. ಹೌದಲ್ವಾ? ಬಲಹೀನರು ಇದ್ದಿದ್ದಿಲ್ಲ. ರೋಗದಲ್ಲಿ ಇದ್ದವರು ಯಾರು? ಪ್ರೈಸ್ ಗಾಡ್, ಹಲ್ಲೆಲೂಯ. ಸೊ ಇವತ್ತು ನಾನು ನಿಮ್ಮ ಮೇಲೆ ಈ ವಾಕ್ಯವನ್ನು ಹೇಳುತ್ತಾ ಇದ್ದೇನೆ. ನೀವು ಇಲ್ಲಿಂದ ಹೊರಗೆ ಹೋಗುವಾಗ ಬೆಳ್ಳಿ ಬಂಗಾರದೊಟ್ಟಿಗೆ ಹೋಗಬೇಕು. ಅದಕ್ಕೆ ಒಂದು ಗುರುತು ಬೆಳ್ಳಿ ಕಲರ್, ಒಂದು ಗುರುತು ಬಂಗಾರದ ಕಲರ್. ಇದು ಒಂದು ಅಭಿಷೇಕವಾಗಿ ನಿಮ್ಮ ಮೇಲೆ ಸುರಿಯಲ್ಪಡುತ್ತದೆ. ದೇವರ ಕಾರ್ಯಲು ಮೊದಲನೇ ಯಾವುದು ಡೈರೆಕ್ಟ್ ನಿಮ್ಮ ಕೈಗೆ ಬರೋದಿಲ್ರಿ, ಆತ್ಮದಲ್ಲಿ ಬರುತ್ತದೆ, ವಾಕ್ಯದ ರೂಪದಲ್ಲಿ ಬರುತ್ತದೆ. ಇದನ್ನು ನೀವು ಸರಿಯಾಗಿ ಗ್ರಹಿಸಿಕೊಂಡರೆ ನಿಮ್ಮ ಜೀವಿತದಲ್ಲಿ ಮೆಟೀರಿಯಲ್ ಆಗಿ ಅನುಭವಿಸುತ್ತೀರಾ. ಹಲ್ಲೆಲೂಯ. ಸೊ ಯೇಸು ಕ್ರಿಸ್ತನ ಜೊತೆಯಲ್ಲಿ ಮತ್ತೆ ಎಲ್ಲವೂ. ನಾನು ಯೇಸು ಕ್ರಿಸ್ತನ ಬಿಟ್ಟು ನಾನು ಬೆಳ್ಳಿ ಬಿಸಿ ಬಂಗಾರ ಬಿಸಿಲು ಮಾತಾಡಲ್ಲ, ಹಣ ಬಿಸಿಲು ಮಾತಾಡಲಿಲ್ಲ. ಯೇಸು ಕ್ರಿಸ್ತನ ಜೊತೆಯಲ್ಲಿ ಇರುವ ಬೆಳ್ಳಿ ಬಂಗಾರ ಹಣ ಬೇಕಾ? ಬೇಕಿಲ್ಲ? ಇಲ್ಲ, ಹಿಂಗೆ ಹಾಡಿ ಹೋಗೋಣ. ನೀವೇ ಸಾಕು ಏಸಪ್ಪ, ನಿನ್ನ ಸಮ್ಮುಖ ನನಗಪ್ಪ, ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ. ಆದರೆ ಈಗ ಮದುವೆ ಮಾಡಿಸ್ಕೊಡ್ಬೇಕಂದ್ರೆ ತಮಿಳ್ನಾಡಿನಲ್ಲಿ ಹುಡುಗಿ ಮನೆಯಲ್ಲಿದ್ದಾರಲ್ವ, ಇವರು ಅವ್ರಿಗೆ ಬಂಗಾರ ಕೊಡಬೇಕು. ಏಸು ಸಾಕು ಎಂದು ಹೇಳಿದರೆ, ಇಲ್ಲ ಸ್ವಲ್ಪ ಬಂಗಾರ ಬೇಕ್ರಿ ಎಂದರೆ. ಅವರಲ್ಲಿ ಏಸಿದಾರ್ರಿ, ಮದುವೆ ಮಾಡಿಕೊಳ್ಳ್ರಿ ಅಂದರೆ, ಏಸಿದಾರ್ರಿ ಇರಲಿ, ಸ್ವಲ್ಪ ಬಂಗಾರನ್ನು, ಏಸುನೂ ಬೇಕು ಬಂಗಾರನು ಬೇಕು. ಏಸು ಮಾತ್ರ ಸಾಕೆಂದು ಹೇಳುವ, ಏಸು ಬೇಕು, ಆತನು ಕೊಡುವ ಮತ್ತೆ ಎಲ್ಲವೂ ಬೇಕು. ಆರೋಗ್ಯ ಬೇಕು, ಐಶ್ವರ್ಯವು ಬೇಕು. ಈಗ ಕೆಲವರು ನೀವು ನೋಡ್ತಾ ಇದ್ದೀರಿ, ಈಗ ಇವರು ಚಿಕ್ಕ ಮಕ್ಕಳೆಲ್ಲ ಏನು ಆರೋಗ್ಯ ಇದೆ ಅಲ್ಲವಾ, ಮತ್ತೆ ಯಾಕೆ ಸುಬ್ರ್ಯ. ಈಗ ದೊಡ್ಡವರು ಇದ್ದಾರೆ, ಅವ್ರಿಗೆ ನಾನು ಹೇಳ್ತೀನಿ ರೀ, ಇಲ್ಲಿ ನೀವು ಹೆಂಗಿದ್ದೀರೋ ಏನು ನನಗೆ ಗೊತ್ತಿಲ್ಲ. ಈಗ ದೊಡ್ಡವರು ಚಿಕ್ಕವರು ಎಂದು ಕಾಮನ್ ಆಗಿ ನಾನು ಮಾತಾಡ್ತೀನಿ. ಈಗ ದೊಡ್ಡವರೆಂದರೆ ರೋಗ ಎಲ್ಲಿ ಇರ್ತದೆ ಗೊತ್ತಾ? ಒಳಗೆ ಇರ್ತದೆ. ದೊಡ್ಡವರ ಒಳಗೆ ರೋಗ. ಇವರು ಚಿಕ್ಕವರು. ಈಗ ಇವರೆಲ್ಲ ನೋಡಿದರೆ ಏನು ರೋಗ ಅಲ್ರಿ, ಕಣ್ಣು ಚೆನ್ನಾಗಿ ಕಾಣಿಸ್ತದೆ, ಎಲ್ಲ ಚೆನ್ನಾಗಿದೆ. ನೋ ಡಿಸೀಸ್, ನೋ ಪನಿಷ್ಮೆಂಟ್ ಝೋನ್ ಎಂದು ಹೇಳುವ ರೀತಿ ನೋ ಡಿಸೀಸ್ ಝೋನ್. ಈಗ ನನ್ನ ನೋಡಿದರೆ ಏನಾದರೂ ಅನಾರೋಗ್ಯದ ಪರಿಸ್ಥಿತಿ ಕಾಣಿಸ್ತದಾ? ಸಾರ್ ಚೆನ್ನಾಗಿದ್ದಾರೆ ಎಂದು ಕಾಣಿಸ್ತ. ಇಲ್ಲಿಂದ ಇಲ್ಲಿವರೆಗೆ ಏನಿಲ್ಲ. ಆದರೆ ನನ್ನ ಮನೆಯಲ್ಲಿ ಬಂದು ನೋಡಿದರೆ ಗೊತ್ತಾಗ್ತದೆ. ಸ್ವಲ್ಪ ಟೈಮ್ ಚೇಂಜ್ ಆಗಿ ಊಟ ಮಾಡಿದಂದರೆ ಬಂದನೆ. ಆದರೆ ಈಗ ದೇವರ ಕೃಪೆಯಿಂದ ಕಡಿಮೆಯಾಗಿ ಈ ಒಂದು 10% ಮಾತ್ರ ಇದೆ. ನಾನು ನಂಬುತ್ತೀನಿ ರೀ, ಮೀಟಿಂಗ್ ಮುಗಿಸ್ಕೊಂಡು ಹೋಗುವಾಗ ಆ 10% ಇರುವುದಿಲ್ಲ ನನ್ನಲ್ಲಿ. ಪ್ರೈಸ್ ಗಾಡ್, ಹಲ್ಲೆಲೂಯ. ಅಂದರೆ ದೊಡ್ಡವರಿಗೆ ರೋಗ ಎಲ್ಲಿ? ಒಳಗಡೆ. ಚಿಕ್ಕವರಿಗೆ ಈಗ ಇಲ್ಲ. ಲೋಕದಲ್ಲಿ ಏನು ಮಾಡಿದೆ? ಲೋಕದಲ್ಲಿ ನಾನು ಈಗ ಮಾತಾಡೋ ಮಾತುಗಳು ನಿಮ್ಮ ಒಳಗಡೆ ಇರುವ ರೋಗ ಬಳಗಿನತೆ ಹೊರಗೆ ಹೋಗಬೇಕು. ಇವರ ಒಳಗಡೆ ಎಂದಿಗೂ ರೋಗ ಬಳಗಿನತೆ ಬರಬಾರದೆಂದು ಈಗಲೇ ನಾನು ಮಾತಾಡ್ತಾ ಇದ್ದೇನೆ.
ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್. ಹಲ್ಲೆಲೂಯಾ. ಬರುವ ಮುಂಚಿತವಾಗಿ ಕಾಪಾಡಿಕೊಳ್ಳಬೇಕು. ಕೈಗಳನ್ನು ತಟ್ಟಿ ಪ್ರೈಸ್ ಗಾಡ್. ಈಗ ಯಾವ ರೋಗ ಜಾಸ್ತಿ ಇದೆ? ಶುಗರ್, ಹೌದಲ್ವಾ? ಡಯಾಬಿಟೀಸ್, ಶುಗರ್ ಜಾಸ್ತಿ. ಶುಗರ್ ತಪ್ಪಲ್ಲಿ ಇರಬೇಕು, ಬಾಕ್ಸ್ನಲ್ಲಿ ಇರಬೇಕು, ದೇಹಕ್ಕೆ ಬರಬಾರದು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಸೊ ಅದು ಕಿಚನಲ್ಲಿ ಏನು ಮಾಡಬೇಕು? ಡಪ್ಪೆಯಲ್ಲಿ ಇರಬೇಕು. ಇಲ್ಲಿ ಮನುಷ್ಯನ ದೇಹದಲ್ಲಿ ಶುಗರ್ ರೋಗ ಬರಲೇಬಾರದು. ಹಲ್ಲೆಲೂಯಾ. ಸೊ ಈ ಉದ್ವೇಷದಿಂದ ನಾನು ಮಾತಾಡ್ತಾ ಇದ್ದೀನಿ. ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಹೊರಗೆ ಬರುವಾಗ ಅವರು ಬಿಡುಗಡೆ ಮಾತ್ರ ಹೊಂದಿ ಬಂದಿಲ್ರಿ, ಬೆಳ್ಳಿ ಬಂಗಾರದೊಟ್ಟಿಗೆ ಆರೋಗ್ಯದೊಟ್ಟಿಗೆ ಹೊರಗೆ ಬಂದಿದ್ದಾರೆ. ಕೈಗಳನ್ನು ತಟ್ಟಿ ಪ್ರೈಸ್ ಗಾಡ್. ಸೊ ನಾನು ಹೇಳ್ತೀನ್ರಿ, ಐಗುಪ್ತ ದೇಶದಿಂದ ಫರೋಗನ ಕೈಯಿಂದ ಬಿಡುಗಡೆ ಮಾತ್ರ ಅಲ್ಲ, ನಿಮ್ಮ ಕೈಯಲ್ಲಿ ಬೆಳ್ಳಿ ಬಂಗಾರ. ನಾವು ಏನು ಮಾಡ್ತೀವಿ ಗೊತ್ತಾ? ಫರೋನ ಕೈಯಿಂದ ಬಿಡುಗಡೆ ಆಯ್ತು, ಮತ್ತು ನಮ್ಮ ಕೈಗೆ ಏನು ಬರಬೇಕು ಅದನ್ನು ನಾವು ಏನು ಮಾಡೋಲ್ಲ, ತಿಳ್ಕೊಳ್ಳೋದು. ಸೊ ನಾನು ಹೇಳ್ತೀನಿ, ನಿಮ್ಮ ಕೈಯಲ್ಲಿ ಬಂಗಾರ ಬೆಳ್ಳಿ ಬರ್ತದೆ ಎಂದರೆ ಐಶ್ವರ್ಯ ಬರ್ತದ್ರಿ. ನೀವು ನಿಮ್ಮ ಲೋಕದಲ್ಲಿ, ಈ ಲೋಕದಲ್ಲಿ ಜೀವಿಸುವಾಗ ರಾಜ್ಯಕ್ಕೋಸ್ಕರ ಏನೇನು ಕೊಡಬೇಕೋ ಕೊಡ್ತೀರಿ, ನಿಮ್ಮ ಸಭೆಗೋಸ್ಕರ ಏನೇನು ಕೊಡಬೇಕೋ ಕೊಡ್ತೀರಿ, ನಿಮ್ಮ ಕುಟುಂಬಕ್ಕೋಸ್ಕರ ಏನೇನು ಖರ್ಚು ಮಾಡಬೇಕೋ ಖರ್ಚು ಮಾಡುತ್ತೀರಿ, ಮತ್ತು ನಿಮ್ಮ ಕೈಯಲ್ಲಿ ಬ್ಯಾಲೆನ್ಸ್ ಇರ್ತದೆ. ಹಲ್ಲೆಲೂಯಾ. ಗಮನಿಸ್ರಿ, ಒಂದು ತಿಂಗಳು ಎಲ್ಲ ಖರ್ಚು ಆದ ಮೇಲೆ ಒಂದು 20,000 50,000 ನಿಮ್ಮ ಕೈಯಲ್ಲಿ ಇರ್ತದೆ ಅಂದರೆ ಹೆಂಗಿರ್ತದೆ? ಎಷ್ಟು ಸಂತೋಷವಾಗಿರ್ತದೆ, ಹೌದಲ್ವಾ? ಬಡವರಿಗೆ ಕೊಡ್ಬೋದು, ಎಲ್ಲ ಕೊಟ್ಟು ಒಂದು 30,000 50,000 ಬ್ಯಾಲೆನ್ಸ್ ಕೈಯಲ್ಲಿದ್ದರೆ ನಮ್ಮ ಮುಖ ಹೆಂಗಿರ್ತದೆ? ಯಾರ ಮೇಲೆ ನಮಗೆ ಸಿಟ್ಟು? ಈಗ ಸಿಟ್ಟು ಜಾಸ್ತಿ ಬರೋದು ಯಾಕೆ ಗೊತ್ತಾ? ನಾಳೆ ಅದಕ್ಕೆ 5,000 ಬೇಕು, ಇದಕ್ಕೆ 5,000 ಬೇಕು. ನಾಯಿ ಹಾಗೆ ಇರ್ತೀವಿ, ಹೌದಲ್ವಾ? ಆದರೆ ಈಗ ಒಂದು 5,000 ಬೇಕು, ಆದರೆ 50,000 ಅದಂದ್ರೆ ಕುರಿಮರಿ ಹಾಗೆ ಇರ್ತೀವಿ. ಯಾರು ಬಂದರೆ ಬನ್ನಿ, ನಮಸ್ಕಾರ ರೀ, ಆರಾಮಿದ್ದೀರಾ ರೀ, ಹೆಂಗ್ ನಮ್ಮ ಮುಖ ಹೆಂಗಿರ್ತದೆ? ಸಂತೋಷ, ಒಳಗಡೆನೂ ಸಂತೋಷ ಇರ್ತದೆ, ಹೊರಗಡೆನೂ. ಆದರೆ ಹಣ ಇಲ್ಲದೆ ಇದ್ದರೆ ಉರ್ರಂದು ಇರ್ತೀವಿ, ಅವಳು ಉರ್ರ. ಸೊ ನಾನು ಇವತ್ತು ನಿಮ್ಮ ಮೇಲೆ ಹೇಳ್ತೇನೆ ರೀ, ನೀವು ಯಾವಾಗಲೂ ಸಂತೋಷವಾಗಿರುವಂತೆ ನಿಮ್ಮ ಕೈಯಲ್ಲಿ ನಿಮಗೆ ಏನೇನು ಖರ್ಚಿದನೋ ಅದಕ್ಕೆಲ್ಲ ಖರ್ಚು ಮಾಡಿದ ಅನಂತರ ನಿಮ್ಮ ಕೈಯಲ್ಲಿ ಹೇರಳವಾಗಿ ಐಶ್ವರ್ಯವು ಇರಲಿ. ಪ್ರೈಸ್ ಗಾಡ್. ಸೊ ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಫರೋನ ಕೈಯಿಂದ ಬಿಡುಗಡೆ ಮಾತ್ರ ಹೊಂದಿ ಬಂದಿಲ್ಲ, ಅಲ್ಲಿ ಇದ್ದವರ ಕೈಯಿಂದ ಅವ್ರಕ್ಕಾದ ಆಶೀರ್ವಾದಗಳನ್ನು ಪಡೆದುಕೊಂಡು ಬಂದಿದ್ದಾರೆ. ಅವರು 400 ವರ್ಷ ದಾಸರಾಗಿ ಇದ್ದಿದ್ದರು, ಅದಕ್ಕಾದ ಕೂಲಿಯನ್ನು ಏನು ಮಾಡಿದ್ದಾರೆ? ಅವರ ಕೈಯಿಂದ ಅವರು ತಂದಿದ್ದಾರೆ. ಸೊ ನಿಮ್ಮನ್ನು ಈ ವಾಕ್ಯಗಳ ಪ್ರಕಾರ ನಿಮ್ಮನ್ನು ನಾನು ಆಶೀರ್ವದಿಸ್ತೇನೆ. 2 ಮಾತು ಹೇಳಿ ನಾನು ಮುಗಿಸ್ತೇನೆ. ಎತ್ತಿ ನಿಂತುಕೊಳ್ಳೋಣ. ನಾನು ಪ್ರಾರ್ಥನೆ ಮಾಡೋಗಿದ್ದೇನೆ, ನನ್ನ ಜೊತೆ ಸೇರಿ ಪ್ರೇಯರ್ ಮಾಡ್ರಿ. ಓಕೆ, ಏನೇನು ಮಾತಾಡಿಕೊಂಡಿವಿ? ಈ ಸೆಷನ್ ಮುಖಾಂತರ ಏನು ಕಲಿತುಕೊಂಡಿದ್ದೀರಿ? ನಾನು ಜಾಸ್ತಿ ಮಾತಾಡಿದನು. ಫಸ್ಟ್ ಯೇಸು ಕ್ರಿಸ್ತನು ಬೇಕು ನಮಗೆ. ಹಲ್ಲೆಲೂಯಾ. ಯೋಹನ ಬರೆಸುವಾರ್ತೆ 3:16 ಪ್ರಕಾರ ಮಗನು ನಮಗೆ ಕೊಡಲ್ಪಟ್ಟಿದ್ದಾರೆ. ಆಮೇಲೆ ಮಗನು ಮಾತ್ರ ಅಲ್ಲ, ಮಗನ ಜೊತೆಯಲ್ಲಿ ಇನ್ನೂ ಜಾಸ್ತಿ ವಿಷಯಗಳು ಏನು ಮಾಡಿದೆ ಇದೆ. ಈಗ ನಾನು ಹೇಳ್ತೀನಿ ರೀ, 0ಗೆ ಎಷ್ಟು ವ್ಯಾಲ್ಯೂ? 0ಗೆ ವ್ಯಾಲ್ಯೂ ಇಲ್ಲ. 1 0ಗೆ ವ್ಯಾಲ್ಯೂ ಇಲ್ಲ. 2 0 ಅಂದರೆ ಎಷ್ಟು? 2 0ಗೆ ವ್ಯಾಲ್ಯೂ ಇಲ್ಲ. 3 4 5 6 7 0 ವ್ಯಾಲ್ಯೂ ಇಲ್ವಾ? 7 0ಗೆ ವ್ಯಾಲ್ಯೂ ಇಲ್ವಾ? ವ್ಯಾಲ್ಯೂ ಇಲ್ಲ. ಈ 0 ಅಂದರೆ ಏನು ಗೊತ್ತಾ? ಆಶೀರ್ವಾದಗಳು. ಈ ಲೋಕದ ರೀತಿಯಾದ ಈ ಬಟ್ಟೆ ಆಶೀರ್ವಾದ, ಈ ಮೈಕ್ ಆಶೀರ್ವಾದ, ಈ ಬಿಲ್ಡಿಂಗ್ ಆಶೀರ್ವಾದ, ಆರೋಗ್ಯ ಆಶೀರ್ವಾದ, ಐಶ್ವರ್ಯ ಆಶೀರ್ವಾದ, ಎಲ್ಲ ಆಶೀರ್ವಾದಗಳು, ಹೊಳ ಆಶೀರ್ವಾದ, ಎಲ್ಲ ಆಶೀರ್ವಾದಗಳು. ಆದರೆ ಒಂದು ಇಲ್ಲ ಅಂದರೆ 0 0 ಅದು ವ್ಯಾಲ್ಯೂನೇ. ಆದರೆ 1 ಬಂತು, 1 0 ಇದೆ ಅಂದರೆ ಎಷ್ಟಮ್ಮ ವ್ಯಾಲ್ಯೂ? 10. ಈಗ 2 0 ಅಂದರೆ, 3 0 ಅಂದರೆ, 4 0 ಅಂದರೆ, 7 0 ಅಂದರೆ ಕೋಟಿ ರೂಪಾಯಿ. ಕೈಗಳನ್ನ ತಟ್ರಿ, ಪ್ರೈಸ್ ಗಾಡ್. ಈಗ ಹಣ ಸೆಪರೇಟ್ ಆಗಿ ನಿಂದಿದರೆ ಮೂಲ್ಯನೇ ಯಾವ ಆಶೀರ್ವಾದ ಇರಲಿ, ಅದು ಸೆಪರೇಟ್ ಆಗಿ ನಿಂದಿದರೆ ಅದು ಮೂಲ್ಯನೇ 0. ಆದರೆ ಯಾವಾಗ 1 ಬರ್ತದೋ ಅವಾಗ 0 ಅಲ್ಲ, ಹೀರೋ. ಪ್ರೈಸ್ ಗಾಡ್. ಸೊ
ಈಗ ನೋಡ್ರಿ, ಲೋಕದಲ್ಲಿ ಝೀರೋ ಇದೆ, ಆದರೆ ಆತ್ಮೀಯ ಲೋಕದಲ್ಲಿ ಒಂದು ಇದೆ. ಒಂದೆಂದರೆ ಯಾರು? ಯೇಸು ಕ್ರಿಸ್ತನಿದ್ದಾರೆ. ಯೋಗನ ಬರಸ್ವಾತೆ 3:16 ಮಗನು ಕೊಡಲ್ಪಟ್ಟನು. ಒಂದು ಇದೆ, ಆದರೆ ಝೀರೋಸ್. ನಾನು ಇವತ್ತು ಹೇಳ್ತೀನಿ ರೀ, ನಮ್ಮಲ್ಲಿ ಒಂದು ಇರುವುದಾದರೆ ಝೀರೋಸ್, ಒಂದು ಹಿಂದೆ ಒಂದು, ಆರೋಗ್ಯವೆಂಬ ಝೀರೋ, ಆಮೇಲೆ ಐಶ್ವರ್ಯವೆಂಬ ಝೀರೋ, ಬಲ ಎಂಬ ಝೀರೋ, ಜ್ಞಾನವು ಎಂಬ ಝೀರೋ ಬರುತ್ತಾ ಇರುತ್ತದೆ. ಹೆಚ್ಚುತ್ತಾ ಇರ್ತೀರಾ. ಎಷ್ಟು ಜನ ಆಸೆ ಪಡ್ತಾ ಇದ್ದೀರಿ ಯೇಸು ಕ್ರಿಸ್ತನ ಜೊತೆ ಮತ್ತೆ ಎಲ್ಲ ಆಶೀರ್ವಾದಗಳು? ಹಲ್ಲೆಲೂಯಾ. ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ ಬಾಯಿಗಳು ತೆರೆದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ದೇವರೇ, ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಗುಣ ಬೇಕು, ಅದೇ ರೀತಿ ಹಣನೂ ಬೇಕಪ್ಪ. ಹೋರಾಬ ಸಾಕಾರ ಲೇಬೇರೆ. ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳ್ರಿ, ಎರಡನ್ನು ಕೇಳ್ರಿ. ದೇವರೇ, ನನ್ನ ಹೃದಯ ತುಂಬ ನಿಮ್ಮ ಜ್ಞಾಪಕ ಇರಬೇಕಪ್ಪ. ಕೆಲವು ಸಮಯಗಳಲ್ಲಿ ಹಣದ ಜ್ಞಾಪಕ ಬರುವ ರೀತಿ, ಕೆಲವು ಪರಿಸ್ಥಿತಿಯ ಜ್ಞಾಪಕ ಬರುವ ರೀತಿ ನಮ್ಮನ್ನು ತುಂಬಿಕೊಳ್ಳುತ್ತದೆ. ಕೆಲವು ಸಮಯ ಕೆಲವು ಕತ್ತಲೆ, ಕೆಲವು ಕತ್ತಲೆ ನಿಮ್ಮನ್ನು ನೆನಪು ಮಾಡದ ಅಷ್ಟು ಕೆಲವು ಸಮಯ ಹಣದ ವಿಷಯದಲ್ಲಿ ನಾನು ನೆನಪು ಮಾಡೋದಕ್ಕಾಗುತ್ತದೆ. ಇನ್ನು ಮೇಲೆ ಆ ರೀತಿ ಇಲ್ಲದಂತೆ ಹಾಲೆಲೂಯ, ನಾನು ಸಮೃದ್ಧಿಯಾಗಿರಬೇಕಪ್ಪ. ನಾನು ಬದುಕೋದು ಮಾತ್ರವಲ್ಲ, ನಾನು ಫಲಿಸಬೇಕು. ರಾಬ ಸಾಕಾರ ಲೇಬೇರೆ. ಇಲ್ಲಿ ಇರುವ ಪ್ರತಿಯೊಬ್ಬರ ಮೇಲೆ ಈ ಮಾತುಗಳು ಬರೇ ಮಾತುಗಳಾಗಿ ಅಲ್ಲಪ್ಪ, ಇದು ಒಂದು ಅಭಿಷೇಕವಾಗಿ, ಒಂದು ಬಲವಾಗಿ ಇಳಿದು ಬರಲಿ ದೇವರೇ. ಒಳ್ಳೆ ಗುಣ ಇರಲಿ, ಹೃದಯದಲ್ಲಿ ಗುಣವು, ಎಡೆ ಕೈಯಲ್ಲಿ ಹಣವು ಇರಲಿ ಅಪ್ಪ. ಏನೇನು ಮಾಡಬೇಕೆಂಬುದಾಗಿ ಅಪೇಕ್ಷಿಸುತ್ತಾರೋ ಅದೆಲ್ಲವನ್ನು ಇವರು ಮಾಡುವವರಾಗಿರಬೇಕಪ್ಪ. ಹಣ ಇಲ್ಲದ ಕಾರಣ ಒಂದನ್ನು ಮಾಡದ ರೀತಿಯಲ್ಲಿ ದುಃಖದಲ್ಲಿ ಇರಬಾರದು, ಭಯದಲ್ಲಿ ಇರಬಾರದು. ಹಣವನ್ನು ಖರ್ಚು ಮಾಡುವುದಕ್ಕೆ ಇಲ್ಲಿ ಭಯ ಇರಬಾರದಪ್ಪ. ಹಣ ನಮ್ಮ ಮೈಂಡಲ್ಲಿ ಇರಬಾರದು, ಅದು ನಮ್ಮ ಪಾದದ ಕೆಳಗಡೆ ಬರಬೇಕು ದೇವರೇ. ಹಾಲೆಲೂಯ. ಅದು ಒಂದು ಕತ್ತಲೆಯಾಗಿ ಇರಬಾರದು. ನಮ್ಮಲ್ಲಿ ಒಂದು ಬೆಳಕು ಉಂಟಾಗಲಿ, ಒಂದು ಮಹಿಮೆ ಉಂಟಾಗಲಿ ಅಪ್ಪ. ಇದುವರೆ ಇವರು ಅನುಭವಿಸಿರದೆ ಐಶ್ವರ್ಯವು ಯೇಸುವಿನ ನಾಮದಲ್ಲಿ ಉಂಟಾಗಲಿ ದೇವರೇ. ಹಾಲೆಲೂಯ, ಹಾಲೆಲೂಯ. ನಿಮ್ಮ ರಾಜ್ಯಕ್ಕೋಸ್ಕರ, ಸಭೆಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ ಯಾವುದಕ್ಕೆ ಖರ್ಚು ಮಾಡಬೇಕೋ ಅದಕ್ಕೆಲ್ಲ ಖರ್ಚು ಮಾಡಿ ಅವರು ತೃಪ್ತರಾಗಿ ಹಾಲೆಲೂಯ, ಮತ್ತು ಅವರ ಕೈಯಲ್ಲಿ ಬ್ಯಾಲೆನ್ಸ್ ಇರಬೇಕಪ್ಪ. ಆ ರೀತಿಯಾದ ಒಂದು ಅಭಿಷೇಕವು, ಐಶ್ವರ್ಯದ ಅಭಿಷೇಕವು, ಆರೋಗ್ಯದ ಅಭಿಷೇಕವು ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ ದೇವರೇ. ಹಾಲೆಲೂಯ, ಹಾಲೆಲೂಯ. ಗುಣವಿಲ್ಲದವರ ಕೈಯಲ್ಲಿ ಹಣ ಇರಬಾರದು, ಗುಣ ಇರುವವರ ಕೈಯಲ್ಲಿ ಹಣ ಇಲ್ಲದೆ ಇರಬಾರದು. ಹಾಲೆಲೂಯ. ಥ್ಯಾಂಕ್ ಯು. ನಿಮ್ಮ ಉದ್ವೇಶಕ್ಕಾಗಿ, ನಿಮ್ಮ ಸಂಕಲ್ಪದ ಮೇರೆಗೆ ನಮ್ಮನ್ನು ಕರೆದು ನಮ್ಮನ್ನು ನೀವು ನಡೆಸುತ್ತಾ ಇದ್ದೀರಪ್ಪ. ನಿಮ್ಮ ಮಕ್ಕಳಾದ ಇವರ ಪ್ರತಿಯೊಬ್ಬರ ಕೈಯಲ್ಲಿ ಐಶ್ವರ್ಯವು ತುಂಬಿ ಹೊರಸಲಿಯಪ್ಪ. ನನ್ನ ಪಾತ್ರೆಯು ತುಂಬಿ ಹೊರಸುವುದೆಂದು ಹೇಳಿದ ರೀತಿಯಲ್ಲಿ ಇವರ ಮನಿ ಪರ್ಸ್ ತುಂಬಿ ಹೊರಸಲಿ, ಇವರ ಬ್ಯಾಂಕ್ ಅಕೌಂಟ್ ತುಂಬಿ ಹೊರಸಲಿಯಪ್ಪ. ಹಾಲೆಲೂಯ. ಹೊಲ ಇಲ್ಲದವರಿಗೆ ಹೊಲ ತಗೊಳ್ಳುವಂತೆ ಒಂದು ಅಭಿಷೇಕವು ಇವರ ಮೇಲೆ ಸುರಿಸಲ್ಪಡಲಿಯಪ್ಪ. ಮನೆ ಇಲ್ಲದವರಿಗೆ ಮನೆ ಕಟ್ಟಲ್ಪಡಲಿ ದೇವರೇ. ಹಾಲೆಲೂಯ. ಮಕ್ಕಳನ್ನು ಓದಿಸಲಾರದ ರೀತಿಯಲ್ಲಿ ಹಣದ ತೊಂದರೆಯಲ್ಲಿ ಇರ್ತಾರಂದರೆ ಅವರ ಬಿಡುಗಡೆ ಉಂಟಾಗಲಿ. ಕೊರತೆಗಳೆಲ್ಲ ಅಪ್ಪ ಸಮೃದ್ಧಿ ಆಗಲಿ ಅಪ್ಪ. ಯಾರಾದರೂ ಸಾಲದ ತೊಂದರೆಯಲ್ಲಿ ಇರುವುದಾದರೆ ಅವರ ಸಾಲವನ್ನು ಕಟ್ಟಿ ತೀರಿಸುವಂತೆ ಒಂದು ಅಭಿಷೇಕವು ಅವರ ಮೇಲೆ ಉಂಟಾಗಲಿ ಅಪ್ಪ. ಇನ್ನು ಮೇಲೆ ಅವರು ಸಾಲ ತಗೊಳ್ಳದೆ ಇತರರಿಗೆ ಸಾಲ ಕೊಡುವ ಅಷ್ಟು ಇವರನ್ನ ಆಶೀರ್ವದಿಸಪ್ಪ. ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಹೊರಗೆ ಬರುವಾಗ ಅವರಲ್ಲಿ ಬಲಹೀನರು ಒಬ್ಬರು ಇದ್ದಿದ್ದಿಲ್ಲ. ಅವರ ಕೈಯಲ್ಲಿ ಬೆಳ್ಳಿ ಬಂಗಾರವು ಇತ್ತಿತ್ತು. ಹಾಲೆಲೂಯ. ನಮ್ಮ ಜೀವವು ಒಂದು ಮಹಿಮೆಯಾದ ಜೀವವಾಗಿ ಇರುವುದಕ್ಕೆ ದೇವರ ಆತ್ಮನು ನಮ್ಮ ಪ್ರತಿಯೊಬ್ಬರಲ್ಲಿ ಕಾರ್ಯ ಮಾಡು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೇನ್, 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 ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಒಂದೇ ಒಂದು ಸತಿ ಹಾಡಿಕೊಳ್ಳೋಣ. ಹೃದಯ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ನಿಲ್ಲಪ್ಪ. ಲೋಕವೆಲ್ಲ ಎಲ್ಲೂ ಸಿಗಲಿಲ್ಲ ನಾ ತಂದೆ, ನಾನು ಸುಖವಾಗಿ ಬಾಳ
ನನ್ನನ್ನು ಮಾಡಿದೆ, ನಾನು ನಿನ್ನ ಬೇಕೆಂದು ಹೆಸರಡಿದು ಕರದೆ. ಕೃಪಾಪೂರ್ಣನೇ ಓ, ಕೃಪಾಪೂರ್ಣನೇ ಓ, ಪೂರ್ಣನೇ ಬದುಕಿರುವ ನಾ ಮಾಡುವೆ ಆರಾಧನೆ. ನಾನು ದಿನವೆಲ್ಲ ಆರಾಧನೆ ಆರಾಧನೆ ಆರಾಧನೆ. ಓ ಆರಾಧನೆ. ಹಲ್ಲೆಲೂಯಾ.